ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಅನುಪಾಲನಾ ವರದಿಯಲ್ಲಿ ತಿಳಿಸಲಾಗಿದ್ದು, ಆದರೆ ಗುಂಜಳ್ಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಕಾಮಗಾರಿಯಲ್ಲಿ ಸಂಪರ್ಕ ಕಾಮಗಾರಿ ಬಾಕಿ ಇದ್ದು, ಸಭೆಗೆ ತಪ್ಪು ಮಾಹಿತಿ ನೀಡಬಾರದು. ಇನ್ನೆರಡು ದಿನಗಳಲ್ಲಿ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸೂಚನೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನದಿ ನೀರು ಕಲುಷಿತವಾಗಿರುತ್ತದೆ. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿತ್ತು. ಆದರೆ ಗಂಜಳ್ಳಿ ಗ್ರಾಮದಲ್ಲಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಸೂಚಿಸಿದ್ದು, ಸ್ಥಳ ಪರಿಶೀಲನೆಯೂ ಆಗಿದೆ. ಪಿಎಸ್ಎಫ್ ಘಟಕಕ್ಕೆ ಸಂಪರ್ಕ ನೀಡುವ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಸರಿಯಾದ ಕಾರ್ಯವೈಖರಿಯಲ್ಲ. ಗ್ರಾಮದ ಜನರು ಕೇಳಿದರೆ ಏನು ಉತ್ತರಿಸಬೇಕು? 2 ದಿನಗಳೊಳಗಾಗಿ ಗುಂಜಳ್ಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಠಮಾರಿ ಗ್ರಾಮದಲ್ಲಿ OHT ಟ್ಯಾಂಕ್ ನಿರ್ಮಾಣ ಮಾಡಲು ಸ್ಥಳ ಗುರುತಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸುವ ಸಮಯದಲ್ಲಿ ಕೆಲವರು ತಕರಾರು ಮಾಡಿರುವುದು ಗಮನಕ್ಕಿದೆ. ನಾಳೆಯೇ ಪೊಲೀಸ್ ಠಾಣೆಗೆ ದೂರು ನೀಡಿ. ಸರ್ಕಾರಿ ಭೂಮಿಯನ್ನು ತಮ್ಮದು ಎಂದು ಹೇಳಿಕೊಂಡರೆ ದಾಖಲೆ ಪರಿಶೀಲಿಸಿ. ಒಂದು ವೇಳೆ ತಕರಾರು ಮುಂದುವರೆದರೆ ತಕರಾರು ಮಾಡಿದವರ ವಿರುದ್ಧ FIR ದಾಖಲಿಸಿ ಎಂದು ತಿಳಿಸಿದರು. ಜಲಧಾರೆ ಯೋಜನೆಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾಗಿಯೂ ಪ್ರಗತಿ ಸಾಧಿಸುತ್ತಿಲ್ಲ. ಒಟ್ಟು 8 ZBT, 4 ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದ್ದು, 4 ಕಾಮಗಾರಿಗಳು ಪ್ರಗತಿಯಲ್ಲಿವೆ. 13 OHTಗಳಲ್ಲಿ 41 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 32 ಬಾಕಿ ಇವೆ. ಕೂಡಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಬೇಕು ಎಂದರು. 1 ವಾರದೊಳಗಡೆ ಹುಣಸಿಹಾಳ-ಉಡ, ಕಲಮಲ, ಮಾರೆಮ್ಮ ಕ್ಯಾಂಪ್, ಸೀತಾನಗರ ಕ್ಯಾಂಪ್ ಸೇರಿ ಕೆರೆ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ತಾಲೂಕಿನ ತುರಕನದೋಣಿ ಗ್ರಾಮದ ಬಳಿ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು. ಇದರಿಂದ ಹೀರಾಪುರ, ತುರಕನದೋಣಿ ಹಾಗೂ ಮೂಡಲದಿನ್ನಿ ಗ್ರಾಮಗಳಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ TPR ಸಿದ್ಧಪಡಿಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು. ಜೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ತಾಲೂಕಿನ ಗ್ರಾಮಗಳ SC/ST ಕಾಲೋನಿಗಳಲ್ಲಿರುವ ವಿದ್ಯುತ್ ಸಮಸ್ಯೆಯ ಕುರಿತು ಆಯಾ ಇಲಾಖೆಯ ತಾಲೂಕು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಶನಿವಾರದೊಳಗೆ ಜೆಸ್ಕಾಂ ಇಲಾಖೆಗೆ ನೀಡಬೇಕು. ನಂತರ ಜೆಸ್ಕಾಂ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಸೇರಿ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ ಸುರಿದ ಮಳೆಗೆ ತಾಲೂಕಿನಲ್ಲಿ ಬೆಳೆಹಾನಿ ಉಂಟಾಗಿದ್ದು, 10,672 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ. ಈಗಾಗಲೇ ಕಂದಾಯ ಹಾಗೂ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆದಿದ್ದು, ಒಟ್ಟು 15,422 ಫಲಾನುಭವಿಗಳಲ್ಲಿ 128 ಫಲಾನುಭವಿಗಳಿಗೆ ಮಾತ್ರ ಪರಿಹಾರ ಬಾಕಿ ಉಳಿದಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಈಗ ನೀನು ಹೋಗಿ ಬಾ ಮಹೇಶ್, ನಾಳೆ ಹೋಗಿ ಅವರು PDO ಕಡೆಯಿಂದ ಒಂದು ಟೀಚರ್ ಕೊಟ್ಟರೆ ಅವ್ರದ್ದು ಒಂದು ಸ್ವಲ್ಪ ಅವ್ನು ದಾಖಲೆ ಇದ್ರೆ ತರಲಿ. ಪ್ರೊಡ್ಯೂಸ್ ಮಾಡಿಲ್ಲಲ್ಲ ದಾಖಲೆಗಳನ್ನು, ಈಗ ರೆಡಿ ಮಾಡ್ಬೇಕು ಒಂದು. ಆಮೇಲೆ OHT ಟ್ಯಾಂಕ್ಗಳು ನೀವು ಜಂಟಿಯಾಗಿ ಮತ್ತೊಂದ್ಸಲ ಏನಾದ್ರು ಸಭೆಗಳು ಮಾಡಿದ್ರೆ ಜಲಧಾರೆಗಳು ನೀವೆಲ್ಲ ಕುಂತು, ಈಗ 73 ಟ್ಯಾಂಕ್ಗಳು ನಮ್ಗೇನು OHT ಟ್ಯಾಂಕ್ ಕಟ್ಬೇಕಾಯ್ತು. ಹೊಸ ಟ್ಯಾಂಕ್ಗಳು ಕಟ್ಟವಲ್ಲ 73 ರಿಪೇರಿಗಳು ಬಿಟ್ಟು. ಮತ್ತೆ 73ರಲ್ಲಿ ಈಗ ನಾನು ನಿನ್ನೆ ದೇವಸೂರು ಹೋಗಿದ್ದೆ. ನಾನು ದೇವಸೂರ್ಗದಲ್ಲಿ ಅಲ್ಲಿ ಈಗ 4 ಟ್ಯಾಂಕ್ಗಳು ಕೈ ಬಿಟ್ಟು ಹೋಗಿದೆ ಅಂತ ಹೇಳಿ ವಿಡಿಯೋ ಯಾರು ಬಂದರೆ ಸರ್, ಈಗ ದೇವಸೂರಲ್ಲಿ ಪ್ರೆಸೆಂಟ್ಲಿ ನಮ್ಮ JJM ಅಲ್ಲಿ 5 OHT ಇದ್ದು ಸರ್. 5 ಇದ್ದು 5ರಲ್ಲಿ ನಾವು 3 ಕಟ್ಟಿದ್ದೀವಿ ಸರ್. 3 5 ಆಗುತ್ತೆ ಟೋಟಲ್. ಅಲ್ಲಿ ನಮ್ಗೆ ಟೋಟಲ್ ಆಗಿ ಬೇಕಾಗಿತ್ತು 8 ಸರ್. 8 ಟ್ಯಾಂಕ್ ಹೊಸ ಸರ್, 8 ಹೊಸ ಟ್ಯಾಂಕ್ ಬೇಕಾಗಿತ್ತು ಸರ್. ಈಗ ನಾವು 3 ಹೊಸದಾಗಿ ಕಟ್ಟಿದ್ರು, 2 ನಮ್ಗೆ ಕಟ್ಟಕ್ಕಾಗಲಿಲ್ಲ ಸರ್. ಅಂದ್ರೆ ನಾವು ಸಿಇಯಿಂದ ಆರ್ಡರ್ ಬಂತು ಸರ್. ಏನಂತ OHT ಯಾವುದೇ JJM ಅಲ್ಲಿ ಯಾವುದೇ ಹೊಸ OHT ಕಟ್ಟಬಾರ್ದು, ಏನೋ OHT ಇದ್ರು ಜಲಧಾರೆಯಲ್ಲೇ ತಗೊಂಡು ಕಟ್ಟಬಹುದು ಅಂತ ಹೇಳಿ ಆರ್ಡರ್ ಮಾಡಿದ್ವಿ ಸರ್. ಅವಾಗ ಏನಾಯ್ತು, 24/7 ಲೈನ್ ನೀಡಲ್ಲ ಅಂತ ಹೇಳಿ ಹಾಕಿದ್ರಿ. ಯಾರು ಎಸ್ಟಿಮೇಟ್ ಯಾರು ಮಾಡಿರಿ? ಆತ್ಕೂರ್ದು ಡ್ರಿಂಕಿಂಗ್ ವಾಟರ್ಗೆ ನಿರಂತರ ಜ್ಯೋತಿ ನಟರಾಜ್ ಅದಕ್ಕೆ ಅಮೌಂಟ್ ತುಂಬಾ ಅಮೌಂಟ್
6 ಲಕ್ಷ ಎಸ್ಟಿಮೇಟ್ ಮಾಡಿ ಕೊಡೋಣ ಸರ್. ನಿಯಮಗಳನ್ನು ಬರಬೇಕು ಅಲ್ಲ, ನಿರಂತರ ಜ್ಯೋತಿ ಅವಶ್ಯಕತೆ ಆದಲ್ಲಿ ಹೌದು ಸರ್. ನೀರಾವರಿ ವಿಲೇಜ್ಗೆ ಬೇಕೇ ಬೇಕು ಸರ್ ಕಡ್ಡಾಯ. ಅಲ್ಲ, ಎಲ್ಲಿ ನದಿ ದಂಡಿಗೆ ಅಲ್ಲ ಬೇಕು ಸರ್. ಎಷ್ಟು 6 ಲಕ್ಷ ಆಗ್ತದ? ಎಷ್ಟು ಕೊಟ್ಟು ಮಾಡಿ ನೀವೇನು ಯಾವ್ದಾರ ತಗೋಬೇಕಾಯ್ತಲ್ಲ? ಇಲ್ಲ ಸರ್, ಸ್ಟೇಟ್ ಸಿ ಕಳಿಸಿದ್ವಿ ಸರ್. ಅಲ್ಲಿಂದ ಕಳಿಸಿದ್ರೆ ಟೋಟಲ್ ಎಲ್ಲೆಲ್ಲಿ ನಮಗೆ ವಿದ್ಯುತ್ ಪ್ರಯಾಣಕ್ಕೆ ಬೇಕಾಗ್ತದೆ ಅದೊಂದು ಕೂಡ ಕಾಪಿ ಕೊಡೋದು. ಈಗ ಅಲ್ಲಿವರೆಗೆ ನಡೀತದಲ್ಲಿ ಇಲ್ಲಿಗೆ ಪಂಪ್ ಸೆಟ್ ಮೋಟರ್ಗಳಿಗೆ ನಡೀತದ? ಇಲ್ಲ ಸರ್, ಬೇರೆಯವ್ರು ಪಬ್ಲಿಕ್ ತಗೊಂಡಿದ್ದೀನಿ ಸರ್. 2 ಪಬ್ಲಿಕ್ ಮೇಲೆ ನಡೆಯಕತ್ತಾವ ಸರ್. 12 ತಾಸು ನಡೀತದೆ. ಹೌದು ಸರ್. ಜಲಧಾರಿ ಅವ್ರು ಮಾಡ್ತಾರೆ, ನೀವು ಮಾಡ್ತಾ ಇದ್ರಿ? ಅದೆಲ್ಲ ದೊಡ್ಡ ಇಶ್ಯೂ. ಈಗ ಕೆಡಿಪಿ ಸಭೆಗೆ ಏನ್ ಪ್ರಾಬ್ಲಮ್ಸ್ ಇದೆ ಮಾಡ್ಕೊಂಡ್ ಬರಲ್ಲ. ಒಂದ್ ಮೀಟರ್ ಹೆಚ್ಚಾದ್ರೆ ಏನಾಗ್ತದೆ? ಬೇರೆ ಸ್ಕೋಪ್ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೆ ನಿಮ್ಮ ಟೆಂಡರ್ಸ್ ಏನ್ ಟೆಂಡರ್ ಏನದು? ಯಾವ್ದು ನಿಮ್ ಟೆಂಡರ್? DBOT ಅಂದ್ರೆ ಏನದು? ಅವರೇ ಡಿಸೈನ್ ಮಾಡ್ಕೋಬೇಕು, ಅವರೇ ಹೌದಿಲ್ಲ ಎಲ್ಲ ಮಾಡ್ಕೋಬೇಕು. ಮತ್ತೆ ಮೀಟರ್ ಒಂದು ಎಲ್ಲ ಡೌನ್ ಇದ್ರೆ ತಾವೇ ಇನ್ಕ್ರೀಸ್ ಮಾಡ್ಕೋಬೇಕು, ತಾವು ಮಾಡ್ಕೋಬೇಕು. ನಾವು ಈಗ ಗೌರ್ಮೆಂಟ್ ಎಸ್ಟಿಮೇಟ್ ಮಾಡಿ ಎಲ್ಲ ಡಿಸೈನ್ ಟೋಟಲ್ ಅಪ್ರೂವಲ್ ಆಗಿ ನಾವು ಮಾಡಿ ಅಂದ್ರೆ ಅದು ಬೇರೆ ಸೇರಿಗೆ ನಿಮಗೆ ಪವರ್ಸ್ ಇದ್ದಾಗ ನೀವು ಮಾಡ್ಕೋಬೇಕು. ಏನಾಗ್ತದೆ ಈ ಟೈಪ್ ಸಬ್ಜೆಕ್ಟ್ ನೀವು ಸಣ್ಣ ಪುಟ್ಟ ಎಲ್ಲ ಮಾಡಿ ಸಾಲ್ವ್ ಮಾಡಿ ಚಾಲೂ ಮಾಡ್ಬೇಕು. ಈಗ ಗಂಜಳ್ಳಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಕೊತಾರೆ ಈಗಾಗಲೇ? ಅವರೆಲ್ಲ ಊರವ್ರ ಕಂಪ್ಲೇಂಟ್ಸ್ ಆಗ್ತದೆ. ಎಲ್ಲ ಈ ಕೆಮಿಕಲ್ ಫ್ಯಾಕ್ಟ್ರೀಸ್ ನೀರು ಬಂದು ನಮಗೆ ಇನ್ಕ್ಲೂಡ್ ಆಗಿ ಬರ್ತಾ ಇದಾವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರೆಲ್ಲ. ಅದೇ ಸರ್, ಲಾಸ್ಟ್ ಮೀಟಿಂಗ್ ಅಲ್ಲಿ ತಾವು PSF ಬಗ್ಗೆ ಮಾತಾಡಿದ್ರೆ ಸರ್. STP ಅಲ್ಲಿ ಅಧ್ಯಕ್ಷರಲ್ಲಿ PSF ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ಸರ್. ಅದನ್ನ ರದ್ದು ಮಾಡಿಲ್ಲ ಸರ್, ಹಂಗೆ ಬಿಟ್ಬಿಡು ಸರ್. ಅದೇನಾಗಿತ್ತು ಸರ್, ಅದು ಬ್ಲಾಕ್ ಆಗ್ತದೆ ಸರ್. ಎಲ್ಲ ನಾವು ಎಡಬದಿ PDO ಹೋಗಿದ್ವಿ ಸರ್. ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಸರ್. ಈ ಪೈಪ್ ಲೈನ್ ಮೇನ್ ರೇಷಿಂಗ್ ಮೇನ್ ಸರ್, PSF ಇಂದ ಓಶಿಗೆ ಹೋಗೋದು ಅವೊಂದಿಷ್ಟು ಲೀಕೇಜ್ ಆಗ ಸರ್. ಅಲ್ಲೇ ಮತ್ತೆ ಆ ಲೀಕೇಜ್ ಆಗ್ತಾ ಇದೆ ಸರ್. ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟ್ ಆಗ್ತದೆ ಸರ್. ಮತ್ತೆ ಕನೆಕ್ಷನ್ ಕೊಟ್ಟು ರನ್ನಿಂಗ್ ಮಾಡ್ತೀವಿ. ಅಲ್ಲ, ಇಲ್ಲಿ ಶುದ್ಧೀಕರಿಸಿ ಏನ್ ಕೊಡ್ತಾ ಇದಾರ ಸರ್? ರಿಪೇರಿ ಮಾಡ್ತಾ ಇದೀವಿ ಸರ್. ಅದು ಕಟ್ಟೆ ಎಲ್ಲ ಹಾಳಾಗಿತ್ತು ಸರ್. ಮತ್ತೆ ಹೊಸದಾಗಿ ಕಟ್ಟೆ ಕೊಡ್ತಾ ಇದ್ರೆ ಶುದ್ಧೀಕರಣ ನೀರು ಇನ್ನ ಸ್ಟಾರ್ಟ್ ಮಾಡಿಲ್ಲ ಸರ್. ಮತ್ತೆ ಇದರಲ್ಲಿ ಬರೀ ಇದು ಕೊಟ್ಟರೆ ಅಲ್ಪಾನಲ್ಲಿ ನೋಡಿದಲ್ಲಿ ರಿಪೇರಿ ಮಾಡ್ತಾ ಇದೀವಿ ಸರ್. ಈಗ ಇವರು ಇಂಜಿನಿಯರ್ಸ್, ಇಂಜಿನಿಯರ್ಸ್ ನಿಮ್ ಜವಾಬ್ದಾರಿ PDO. ಕೆಲವು ನೀವು ಇಬ್ರು ಕಲ್ತು ಕೊಡ್ಬೇಕಲ್ಲ ಶುದ್ಧೀಕರಿಸಿದ ನೀರು. ಮಾಡ್ತಾ ಇದೀವಿ ಸರ್. ಅದು ರಿಪೇರಿ ಬಾಳ ಇತ್ತು ಸರ್. ಮಾಡಿದ್ ಎಷ್ಟು ದಿನ ಬೇಕು? ಪೈಪ್ ಲೀಕೇಜ್ ಮಾಡೋದಕ್ಕೆ ಎಷ್ಟು ದಿನ? ಬಿದ್ದೋಗಿತ್ತು ಸರ್. ಬಿದ್ದೋಗಿತ್ತು ಸರ್. ಕಟ್ಟೆ ಎಲ್ಲ ಅದು ಕುಸ್ತು ಬಿದ್ದು ಬಿದ್ದೋಗಿತ್ತು ಸರ್. ಮತ್ತೆ ಹೊಸದಾಗಿ ಕಟ್ಟೆ ಎಷ್ಟು ದಿವಸ ಕೊಡ್ತೀರಿ ಹೇಳಿ ಕರೆಕ್ಟ್? ಈಗ ತಪ್ಪು ಮಾಹಿತಿ ಪಡಬಾರ್ದಲ್ಲ ನೀವು. ಆರೋಪ ಚಾಲು ಸರ್. ಸದ್ಯ ಆರೋಪ ಪ್ಲಾಂಟ್ ಆಯ್ತಪ್ಪ, ನೀವು ಶುದ್ಧೀಕರಿಸಿದ ಫಿಲ್ಟರ್ ನೀರು ಕೊಡ್ತಾ ಇದೀವಿ ಅಂತ ಕೊಟ್ರೆ ಏನ್ ಅನ್ಕೋಬೇಕು ಹೇಳು? ಎಲ್ಲ ರೆಡಿ ಮಾಡಿದಾರೆ ಅಂತಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಹೆಂಗಿರ್ತದೆ ಹೇಳೋದಂತೆ? ಈ ಸಭೆಗೆ ಪಾರಾಗಿ ಹೋಗ್ಬಿಟ್ರೆ ಸಾಕು, ಅಲ್ಲಿ ಜನ ಹಾಳಾಗಿ ಹೋಗ್ಲಿಲ್ಲ. ಇನ್ನು ವರ್ಕ್ 2 ದಿನದಲ್ಲಿ ಚೆನ್ನಮ್ಮ ನೀನು ವಿಡಿಯೋ ಮತ್ತು ನೀವು ನಾಳೆಗೆ ಹೋಗಿ ಅಲ್ಲಿ ಇರ್ಬೇಕು. ನನಗೆ ಗೊತ್ತಿಲ್ಲ. ಇಲ್ಲದೆ ಹೋದ್ರೆ ನಿಮಗೆ ಆ ಜನ ಕಳಿಸಿ ನಿಮ್ಮ ಆಫೀಸಿಗೆ ಕಳಿಸ್ತೀನಿ ನೋಡ. ಯಾಕಂದ್ರೆ ಏನಾಗ್ತದೆ, ಅದು ಕೆಮಿಕಲ್ ಫ್ಯಾಕ್ಟರೀಸ್ ಅವು ಇವೆಲ್ಲ ಮಿಕ್ಸ್ ಆಗಿ ಆ ಊರಿಗೆ ಹೋಗ್ತದೆ ನೀರೆಲ್ಲ. ಲಾಸ್ಟ್ ನದಿ, ಆಮೇಲೆ ನದಿ ಒಳಗನ್ನು ಕಡಿಮೆ ಆಗ್ತಾ ಇದೆ ನೀರು. ಪೂರ ಎಲ್ಲ ಮಾಡುದು
ಕಲ್ಮಲ್ಕೆರೆ ಯಾರು ದೊಡ್ಡ ಬಸವ ಯಾರು ಕೊಡ್ತೀರಿ? ಆಯ್ತು, ಉದ್ಘಾಟನೆ ಆಗಿ ಎಷ್ಟು ದಿನ ಆಯ್ತು ಈಗ? ಆಯ್ತಪ್ಪ, ಉದ್ಘಾಟನೆ ನೀರ್ ಯಾವಾಗ ಕೊಡ್ತಾ ಇದ್ರು? ಕೊಡ್ತಿಲ್ಲಲ್ಲ. ಈಗ ಹುಡ್ಸಳದಲ್ಲಿ ಈ ರೋಡ್ ಪಾಸ್ ಆಯ್ತಾ? ಓಡ್ತಿಗೆ ಪೈಪ್ ಲೈನ್ ಹಾಕಿದ್ರೆ ಒಳಗ ಈಗ ಎಲೆಕ್ಟ್ರಿಕಲ್ ಕಂಪ್ಲೀಟ್ ಕ್ಲಿಯರ್ ಆಯ್ತು. ಮೋಟರ್ ದೇಲ್ ಕಲೆಕ್ಷನ್ ಆಮೇಲೆ ಟೆಂಪ್ರವರಿ ಕಲೆಕ್ಷನ್ ಕೊಟ್ಟಿದ್ರೆ ಜಾತ್ರೆಯಲ್ಲಿ ಕೊಟ್ಟಿದ್ದೇವೆ ಹಾ, ಮತ್ತೆ ಜಾತ್ರೆ ಎಷ್ಟು ದಿವಸ ರನ್ ಇದ್ದು ನೀರು ಕುಡಿಯೋ ನೀರು? ಒಂದು ತಿಂಗಳ ಒಂದ್ ತಿಂಗಳ ರನ್ ಮಾಡಿ ಆಮೇಲೆ ಹಂಗೆ ಅದು ಇರ್ಬೋದಾಯ್ತಲ್ಲ, ಏನಾಗ್ತಿತ್ತು ಒಂದು ಈಗ ಸರ್ ಕುಡಿಯಕ್ ನೀರು ಕೊಟ್ರೆ ಎಲ್ಲೆಲ್ಲೋ ಯಾವ ಹಾಳು ಮಾಡ್ತಾರೆ ಕರೆಕ್ಟ್. ಒಂದ್ ತಿಂಗಳ ಜನರ ನೀರು ಕುಡಿಯಕ ಅಂದ್ರೆ ಇದಾಗ್ತಿತ್ತು. ಹಂಗಂತ ಕೊಟ್ಟಿವಿ ಸರ್. ಹೌದಪ್ಪ, ನೀನು ಒಂದ್ ತಿಂಗಳ ಈಗ ನಿಮ್ಗೆ ಎಲೆಕ್ಟ್ರಿಕಲ್ಗೆ ಎಲ್ಲ ನೀವೇ ಕಂಬಗಳಾಗ್ತಾ ಇದ್ರೆ ಎಲ್ಲ ನಡೀತಾ ಇತ್ತು. ಈ ಟೆಂಪ್ರವರಿ ಆಗಿ ನಾವು ಕರೆಂಟ್ ಎಲೆಕ್ಟ್ರಿಕಲ್ ಕೊಟ್ಟಿದ್ದೀವಿ ಕರೆಂಟ್. ಅದನ್ನ ನೀನು ಒಂದ್ ತಿಂಗಳ ಏನಂತ ಹೊರೆ ಆಗ್ತದೆ ಹೇಳಿ. ಅಂದ್ರೆ ಅವ್ರು ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ಡಿಸ್ಕನೆಕ್ಟ್ ಮಾಡಿದ್ರೆ ಈಗ ವರ್ಕ್ ಆಯ್ತಲ್ಲ ಎಲ್ಲ. ಈಗ ಯಾವಾಗ ಸ್ಟಾರ್ಟ್ ಆಗ್ತದೆ ಹೇಳೋಳಿಗೆ? ನೀರು ನಾನೇನಂತೀನಿ, ನೀವು ಹಂಗೆ ಇತ್ತಂದ್ರೆ ಮಲಿನ ಆಗ್ತದೆ ನೀರು. ನೀವು ರನ್ ಆಗ್ತಾ ಇರ್ಬೇಕು, ಹೋಗ್ತಾ ಇದ್ರೆ ನೀರು ಹೋಗ್ತಾ ಇದ್ರೆ ನೀವು, ಇಲ್ಲಾಂದ್ರೆ ನೀವು ಸ್ಟೋರೇಜ್ ಆಗಿದ್ದ ನೀರು ಕಂಪ್ಲೀಟ್ ನಿಂತಲ್ಲೇ ನಿಂತು ಮಲಿನ ಆದಂಗೆ ಆಗ್ತದೆ ಅದೆಲ್ಲ. ಈಗ ಒಂದ್ ತಿಂಗಳು ಆಯ್ತು, ಈಗ ಮತ್ತೆ ಸ್ಟಾಪ್ ಮಾಡಿ ನೀವು ವಾರ ಪುಟ್ಟ ಕೆಲಸ ಮಾಡ್ಬೇಕು. ಒಂದ್ ವಾರ ಈಗ ಪ್ರೊಸೀಡಿಂಗ್ ನಲ್ಲಿ ಮಾಡಪ್ಪ. ಈಗ ನೀನ್ ಮತ್ತೆ ನೆಕ್ಸ್ಟ್ KDP ಕೇಳ್ತಾವಲ್ಲ, ನಾನು ಒಂದ್ ವಾರದಾದ್ಮೇಲೆ ಕೇಳತ್ತ ನಾನು ಹೇಳ್ತೀನಿ. ಒಂದ್ ವಾರದಲ್ಲಿ ನಾವು ನೀವೆಲ್ಲ ಹೋಗೋಣ ವಿಸಿಟ್ ಮಾಡಿ ನಾವು ಬರಷ್ಟಿಗೆ ರನ್ ಆಗ್ತೇವೆ. ಟೋಟಲ್ ಹುಣಸಾಳೋಡ, ಕಲ್ಮಾಲ, ಮಾರಂ ಕ್ಯಾಂಪ್, ಜೈನರ್ ಕ್ಯಾಂಪ್, ಸೀತಾನಗರ ಕ್ಯಾಂಪ್ ಇಷ್ಟಕ್ಕ ಕುಡಿಯೋ ನೀರು ಹೋಗ್ತಾ ಇರುತ್ತೆ. ಎಲ್ಲ ಕಡೆ ನೆಟ್ವರ್ಕ್ ಅದಲ್ಲ, ಆ ಓಟ್ ಶೀಟ್ಗಳಿಗೆಲ್ಲ ಕನೆಕ್ಷನ್ ಅದಲ್ಲ. ಅಲ್ಲ, ಇಲ್ಲಿ ಹುಣಸಾಳೋಡ ಆಗಿರ್ಲಿಲ್ಲ ರೋಡ್ ಆಗ್ಯದ, ಕ್ರಾಸಿಂಗ್ ಆಗಿ ಪೈಪ್ ನಾಟ್ಯದ ರೋಡ್. ಓಕೆ, ನೆಕ್ಸ್ಟ್ ಜಸ್ಕಾ ವಿಲಾಜ್ ಮಾಸ್ಬೋಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ವರ್ಗಗಳ ಕಾಲೋನಿಗಳಲ್ಲಿ ಏನಾಗಿರೋದು? ಅವರು ಪ್ರಶ್ನೆ ಮಾಡಿದ್ರು, ಏನಾದ್ರು ಸಾಲ್ವ್ ಮಾಡಿದೆ? ಇಲ್ಲ ಸರ್, ಅದು ಇವರು ಪಿಡಿಯವ್ರು ಏನಂದ್ರು ನಮ್ಮ ಹತ್ರ ಅನುದಾನ ಇಲ್ಲ, ನಾವು ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಯಾರು ಪಿಡಿಒ? ಈಗ ಸಿಟಿ ಲೈಟ್ಸ್ ನಿಮಗೆ ಬಿಲ್ಸ್ ಬರ್ತದ? ಈಗ ಹೌಸ್ ಹೋಲ್ಡರ್ ಲೆಕ್ಕ ಹಿಡ್ಕೊಂಡು ಬರ್ತದ? ಹೆಂಗ್ ಡಿಟೆಕ್ಟ್ ಮಾಡ್ತಾರೆ? ಅಂಡರ್ ಸೆಲ್ಫ್ ಅಲ್ಲ ನಾನು ಹೇಳ್ತೇನೆ. ಕಂಪ್ಲೀಟ್ ಈಗ ಸಿಟಿ ಲೈಟ್ ಏನು ವಿಲೇಜ್ ಇರ್ತದ, ಅವ್ರಿಗೆ ಮೀಟರ್ ಹೌಸ್ ಬೇರೆ, ಸೀಟ್ ಲೈಟ್ಸ್ ಏನಿರ್ತದಲ್ಲ ಅದ್ರದಂತ ಬಿಲ್ ಡೈರೆಕ್ಟ್ ಗೌರ್ಮೆಂಟ್ ನಿಮಗೆ ಜಮಾ ಆಗ್ತದ? ನಿಮಗೆ ಮತ್ತೆ ಸೀಟ್ ಲೈಟ್ ಅನ್ನ ಹಾಕ್ಬೇಕಲ್ಲ ಅವ್ರಿಗೆ, ಕಂಬಗಳು ಅವ್ರ ಜವಾಬ್ದಾರಿ ಅಲ್ಲ. ಅವ್ರು ಯಾಕೆ ಸೆಲ್ಫ್ ಎಕ್ಟಿವೇಶನ್ ತುಂಬಾ ಕೇಳುತ್ತೆ? ಅವ್ರೇ ಕಂಬ ಹಾಕಿ ಎಲ್ಲ ಹಾಕಿ ನಿಮಗೆ ಕರೆಂಟ್ ಬಿಲ್ ಕಟ್ಬೇಕ? ರೆವಿನ್ಯೂ ಕನ್ವರ್ಟ್ ಆಗ್ತದೆ, ಡೆಪಾಸಿಟ್ ಮಾಡ್ಬೇಕಲ್ಲ, ಈ RR ನಂಬರ್ ಡೆಪಾಸಿಟ್ ಮಾಡ್ಬೇಕು. ಅದು ನಾವು SCPDS ಅಮೌಂಟ್ ಅಲ್ಲ, RR ನಂಬರ್ ಹೌಸ್ ಹೋಲ್ಡರ್ ಮಾಡ್ತಾರೆ, RR ನಂಬರ್ಗೆ ಡೆಪಾಸಿಟ್ ಏನ್ ಬೇಕು ಅವ್ರು ಮಾಡ್ತಾರೆ. ಸರ್, ಸ್ಟ್ರೀಟ್ ಲೈಟ್ ಬಂದು ಪಂಚಾಯತಿ ಸ್ಟ್ರೀಟ್ ಲೈಟ್ ಡೆಪಾಸಿಟ್ ಬೇಕಾದ್ರೆ ಪಂಚಾಯತಿಂದ ಮಾಡ್ತಾರೆ, ಅವ್ರು ಮಾಡ್ಬೇಕು. ಅವ್ರು ಮೀಟರ್ದು ಮಾಡ್ತಾರ. ನೀವು ಪೋಲ್ ಗಿಲ್ ಎಲ್ಲ ನೀವು SCPTSP ಯೋಜನೆಯಲ್ಲಿ ಹಾಕ್ಬೋದಲ್ಲ? ಆ ಥರ ನಮ್ಗೆ ಬಂದಿಲ್ಲ ಸರ್. ಯಾಕೆ ಬರೋದಲ್ಲ? ನೀವು ಈಗ ನಾನು ಹೇಳ್ತೀನಿ, SCPTSP ದುಡ್ಡನ್ನು ಒಯ್ದು ಎಲ್ಲ ಓವರಲ್ ಆಗಿ ನೀವು ಟ್ರಾನ್ಸ್ಫಾರ್ಮರ್ಗಳನ್ನ ರೀಕಂಡೀಷನ್ ಆಗಿ ಬಳಸಿದ್ರೆ ಏನಾಗ್ತದೆ? ಓವರಲ್ಲಿ ಸರ್ ಸಂಬಂಧಪಟ್ಟ ಏರಿಯಾದಿಂದ ಮಾಡ್ತೀವಿ. ಹೆಂಗೆ ಹೇಳ್ತೀವಿ ಅಲ್ಲಿ ಮಾಡಿ ಅಂತೇಳಿ. ಈಗ ಟ್ರಾನ್ಸ್ಫಾರ್ಮರ್ ಎಲ್ಲ ಬಳಸಿರ್ತಾರೆ, ಅದನ್ನ ಎಲ್ಲಿ ಹೋಗಿ SU ಕಾಲೋನಿಗೆ ಹಾಕ್ತೀವಿ, ನಮ್ಗೆ ಗೊತ್ತು. ಅಲ್ಲೇ ನಾವು ಇವ್ರಿಗೂ ಲೆಟರ್ ಬರ್ತೀವಿ ಸರ್, ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಲೆಟರ್ ಕೊಟ್ಟು ಯಾವ ಊರಲ್ಲಿ ಏನೇನು ಮಾಡಬೇಕು, ಯಾವ ರೀಕಂಡೀಷನಿಂಗ್ ವರ್ಕ್ ಮಾಡಬೇಕು ಅಂತ. ಬಟ್ ಅವರು ಒಪ್ಕೊಳ್ತಾ ಇಲ್ಲ ಸರ್. ರೀಕಂಡೀಷನ್ ಆಮೇಲೆ ಮಾಡಂತೆ. ಫಸ್ಟ್ ಅಲ್ಲಿ ಬೆಳಗ್ಗೆ ಎಲ್ಲ ಅವ್ರಿಗೆ ಕರೆಂಟ್ ಇಲ್ಲದಾಗ ಅವ್ರಿಗೆ ಅಟ್ಲೀಸ್ಟ್ ಫೋನ್ಗಳು ಕೇಳ್ತಾ ಇದಾರೆ ಅವರು. ಅದನ್ನೇ ಸರ್ ಪಂಚಾಯತ್ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಅಡಿಷನಲ್ ರಿಜಿಸ್ಟ್ರೇಷನ್ ಮಾಡೋ ಅಡಿಷನಲ್ ನನಗೆ ಇಷ್ಟು ಕಿಲೋಮೀಟರ್ದು ಇಷ್ಟು ಮಾಡ್ಬೋದಲ್ಲ, ಯಾಕೆ ಮಾಡ್ಬೋದು? ಫೋನ್ ಕಟ್ಬೇಡ, ನೀನ್ ನನಗೆ ಇಷ್ಟು ಕಿಲೋಮೀಟರ್ ಬೇಕಂತ ಹೇಳಿ ಮೀಟರ್ದು ಏನಾದ್ರು ಕಟ್ಟಬೇಕಲ್ಲ. ಮೀಟರ್ ಅಡಿಷನಲ್ ಅಂತ ಹೇಳ್ತಾರ ಅವ್ರು, ಕಿಲೋಮೀಟರ್ ಇಷ್ಟು.
ಈಗ ಇಷ್ಟು ಪೋಲ್ಸ್ಗಳದ್ದು ಎಕ್ಸ್ಟ್ರಾ ಬರ್ತದ, ಎಷ್ಟು ಕಿಲೋಮೀಟರ್ ಆಗ್ತದ ಅವ್ರ ಕಡೆ ಇದು ಮಾಡಿ ಕೊಡು. ಪೋಲ್ಗಳು ಬೇಕಾದ್ರೆ SCP TSP ತಗೊಂತೀವಿ ಸ್ವಲ್ಪ ಮೆಟ್ರಲ್ ಸರಿ ಭಾಳ ಅಂದ್ರೆ ರೇಟ್ ಎಷ್ಟಿರ್ತದ? ಎಷ್ಟು ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ಬೇಕಾದ್ರೆ ಎಷ್ಟು 2500 ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 20 ಪೋಲ್ ಅಂತ 20 ಪೋಲ್ ಇವು 28 ಪೋಲ್ಗೆ ಎಷ್ಟು ಕಿಲೋಮೀಟರ್ ಬೇಕಂತ ಒಂದು ಪೋಲಿ ಯಾವ ಹಿಡಿತೀವಿ ಇಟ್ಕೊಂಡ್ರೆ ಎಷ್ಟಾಯ್ತು? 28 ಅಂದ್ರೆ 14 ಕಿಲೋ 4 ಕಿಲೋಮೀಟರ್ಗೆ ಎಷ್ಟು? 14 ಕಿಲೋ ಎಷ್ಟಾಗ್ತದೆ? 35,000 35,000 ತುಂಬಕ್ಕಾಗಲ್ಲ. ಸರ್ 35,000 ಅಂತ ಅವ್ರು ಹೇಳಿದ್ರು ಸರ್. ಇವಾಗ ಹೇಳಕತ್ತಾರೆ ಸರ್. ನಂದು ಏನ್ ಸಮಸ್ಯೆ ಅಂದ್ರೆ ಸರ್, ಅಲ್ಲಿ ಕೇಬಲ್ ಸುಮಾರು ಕಡೆ ಆ ಸರ್ವಿಸ್ ವೈರ್ ಕೂಡ ಪಂಚಾಯತ್ ಕಡೆಯಿಂದ ಹಾಕ್ತಿವಿ ಸರ್. ಪಂಚಾಯತಿಗೆ ಕನೆಕ್ಷನ್ ಕೊಡ್ಬೇಕಾದ್ರೂ ಕೂಡ ಸರ್ವಿಸ್ ವೈರ್ ಹಾಕ್ಲಿಲ್ಲ ಅವರು. ನಾವೇ ಪಂಚಾಯತ್ ಕಡೆಯಿಂದನೇ ತರಿಸಿ ಹಾಕಿದೀವಿ ಸರ್. ಲಾಸ್ಟಿಗೆ ನೀವು ಮೀಟರ್ ಹಾಕೊಂಡ್ರೆ ನಾವು ಹಾಕ್ತೀವಿ ಸರ್. ಮೀಟರ್ ಹಾಕೊಂಡಿವಿ ಸರ್, ಆದ್ರೂ ಹಾಕ್ಲಿಲ್ಲ ಸರ್. ಪ್ರತಿಯೊಂದು ಪಂಚಾಯತ್ ಅಂದ್ರೆ ಪಂಚಾಯತ್ ಎಲ್ಲ ಅಷ್ಟೇ ಇರಲ್ಲ ಸರ್. ಅದಕ್ಕೆ ಈಗ ನೀವು ಫಸ್ಟ್ ಕಿಲೋಮೀಟರ್ಗಳನ್ನ ನೀವು ಎಷ್ಟು ಪೋಲ್ಗಳಿಗೆ 1/2 ಕಿಲೋಮೀಟರ್ ಅಂತಾರೆ, ನೀವು ಅಷ್ಟು ಲೆಕ್ಕ ಹಾಕಿ ಫಸ್ಟ್ ಮೀಟರ್ದು ಡಿಪಾಸಿಟ್ ನೀವು ತುಂಬಿಡ್ರಿ. ಆಮೇಲೆ SCP TSP ಯೋಜನೆಯಲ್ಲಿ ಅವ್ರ ಇಲಾಖೆಯಿಂದ ಏನೇನು ಬರ್ತದ ಪೋಲ್ಸ್ಗಳು ಅವೆಲ್ಲ ಅವೊಂದು ಮಾಡೋದು. ಆಮೇಲೆ ರೀಕಂಡೀಷನ್ ಅಲ್ಲಿ SC ಓಡಿಗಳಲ್ಲಿ TSP ಓಡಿಯಲ್ಲಿ ಏನು ರೀಕಂಡೀಷನ್ ಮತ್ತು ಟ್ರಾನ್ಸ್ಫಾರ್ಮರ್ಗಳು ಅಂತಾರಲ್ಲ, ಅದ್ಯಾವುದೋ ಲೀಸ್ಟ್ ಕೇಳ್ತಾ ಇದಾರಂತಲ್ಲ, ಅವರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ಲೀಸ್ಟ್ ಅಂದ್ರೆ ಏನ್ ಸರ್? ಅವ್ರು ಹೆಂಗ್ ಕೊಟ್ಟಾರ ಲೆಕ್ಕ ಅಂದ್ರೆ ನೀವು ಅಮೌಂಟ್ ಕಟ್ಟಿದಲ್ಲಿ ಮಾತ್ರ ನಾವು ಮುಂದೆ ಕೆಲಸ ಮಾಡ್ತೀವಿ ಅನ್ನೋ ತರ ಇದೆ ಸರ್. ಅಷ್ಟು ಅಮೌಂಟ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಲೆಕ್ಕ ಇಲ್ಲ, ನಿಮಗೆ ಅವರಿಗೆ ಕಮ್ಯುನಿಕೇಶನ್ಗಳು ಮತ್ತು ಸರಿಯಾಗಿ ಅದರ ಮಾಹಿತಿಗಳನ್ನ ನೀವು ಅವ್ರಿಗೆ ಅನಿಸ್ತಾ ಇಲ್ಲ, ನೀವು ಅವ್ರನ್ನ ಸರಿಯಾಗಿ ಡೀಪ್ ಹೋಗಿ ಕೇಳ್ತಾ ಇಲ್ಲ. ಇದು ಮೇನ್. ಈಗ ಇಲ್ಲೇ ಹೇಳಿದ್ನಲ್ಲ, ಎಲ್ಲ ಲೆಕ್ಕಾಕಿ ಹೇಳಿದ್ರೆ ಎಷ್ಟಾಯ್ತು? 35,000 ಬಂತು. ನೀವು ಅಮೌಂಟ್ ಭಾಳ ಅಮೌಂಟ್ ಆದ್ರೆ ಅಂತಂದ್ರೆ ನಾವು ಭಾಳ ಅಂದ್ರೆ ಒಂದು 7-8 ಲಕ್ಷ ಅದನ್ನು ಕಟ್ಟೋದಂತ ಸರ್. ಈಗ ನಾವು ಎಸ್ಕ್ರೋಗೆ ಅಂತ ಹೇಳಿ ಹುಟ್ಟಿದ ದಿವಸ ಇಟ್ಟಿರ್ತೀವಿ ಸರ್ ಅಮೌಂಟ್. ಅದನ್ನ ಪೇ ಮಾಡಂದ್ರೆ ಅದನ್ನ ಪೇ ಮಾಡ್ತೀವಿ ಸರ್. ಅದನ್ನ ಮಾಡ್ಬೋದಂತಾರೆ ಸರ್. ಯಾಕೆ ನೀವು ಎಷ್ಟು ಇಟ್ಟಿದ್ದೀರಿ ಅಷ್ಟು ನಮ್ಗೆ ಟ್ರಾನ್ಸ್ಫರ್ ಮಾಡಿ, ನೀವು ಬರೀ ಸಪ್ರೇಟ್ ಮಾಡಂತಾರೆ. ಸಪ್ರೇಟ್ ಅಮೌಂಟ್ ಇರಲ್ಲ ಸರ್ ಅಂದ್ರೆ. ಆಯ್ತು. ಈಗ 35,000, 40,000, 50,000 ನಾವು ಯಾವ್ದಾರ ಕಟ್ಬೋದು. ನೀವು ಅದೇನು ದುಡ್ದಲ್ಲ, ಟ್ಯಾಕ್ಸ್ ಅಲ್ಲಿ ಕಟ್ಟಬಹುದು, ಯಾವ್ದಾರು ಕಟ್ಬೋದು. ಆ ಟೈಪ್ ಕಟ್ಟಿ ನೀವು ಸರಿಯಾಗಿ ಮಾಹಿತಿಗಳು ಕೊಡಿ. ನೀವು ಒಂದು ಇವ್ರನ್ನ PDOs ಡಿಸ್ಕಬಲ್ ಇಲಾಖೆಯವ್ರನ್ನ ಕೂರಿಸಿ ಒಂದು ಮೀಟಿಂಗ್ ಮಾಡಿ ಪ್ರತ್ಯೇಕವಾಗಿ ಏನು ಇವ್ರ ಪ್ರಾಬ್ಲಮ್ಸ್ ಏನು, ಇವ್ರು ಎಷ್ಟು ಪೋಲ್ಗಳಿಗೆ ಏನು ಮಾಡ್ತಾರೆ, ಇವ್ರಿಗೆ ಏನು ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ನೋಡಿ, ಇವ್ರು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಕುಂತು ಒಂದು ಪೂರ ನಿಮ್ಮ ಸೆಕ್ಷನ್ ಆಫೀಸರ್ಗಳು, AWL, ಎಕ್ಸಿಕ್ಯೂಟಿವ್, PDOs ಕುಂತ್ಕೊಂಡು ನೀವು ಒಂದು ಮೀಟಿಂಗ್ ಮಾಡಿ ಕ್ಲಿಯರ್ ನೀವು ಒಂದು ಬಾರ್ ಚಾರ್ಟ್ ಟೈಪ್ ಹಾಕ್ಯಂಬಂದು ಕೊಡಿ. ನಾವು ಇಷ್ಟು ಪೋಲ್ಗಳು ನೀವು ಎಕ್ಸ್ಟೆನ್ಷನ್ ಮಾಡಿದ್ರೆ ಏನು ಕಟ್ಟಬೇಕು, ಆಮೇಲೆ ಈ ಮೆಟೀರಿಯಲ್ಸ್ಗಳಾದ ಯಾವುದರಲ್ಲಿ ನಾವು ಮಾಡ್ತೀವಿ, ಯಾವುದರಲ್ಲಿ ನೀವು ಮಾಡ್ಕೋಬೇಕು, ಜನರಲ್ ಲೋನ್ಗಳಲ್ಲಿ ನೀವು ಏನು ಮಾಡ್ಕೋಬೇಕು, SCP ಅಲ್ಲಿ ಏನಾದ, ಇನ್ನು ಬೇರೆ ಬೇರೆ ಇದ್ದೇನೆ ಅದಲ್ಲ ನಿಮ್ದು, ಇನ್ನು ಬೇರೆ ಯಾವುದು. ಈಗ 3ನೇ ಮೀಟಿಂಗ್ ನಲ್ಲಿ ನಾ ಹೇಳ್ತಾ ಇರೋದು ಇದಕ್ಕೆ ಪೊಲೀಸ್ ಸ್ಟಾಫ್ ಬಿಡ್ರಿ ಒಂದ್ ಕಡೆ. ನೆಕ್ಸ್ಟ್ ಮೀಟಿಂಗ್ ಇದು ಬರಬಾರ್ದು ಸಬ್ಜೆಕ್ಟ್. 3ಕ್ಕೆ ಮುಗಿಬೇಕಿಲ್ಲ, 3ಕ್ಕೆ ಬರಬಾರ್ದಾಯ್ತು, ಬಂದಲ್ಲ ಮುಗಿಬೇಕಿದೆ. ನೆಕ್ಸ್ಟ್ ಮುಗಿಸ್ಬಿಡ್ರಿ, 4ಕ್ಕೆ ಬರಬಾರ್ದು ನೋಡಿ. ಡ್ಯಾಮೇಜಸ್ ಕ್ವಶನ್ ಏನಾಗ್ಯಾವ, ಇಲ್ಲ ಅಡಿಷನಲ್ ಟ್ರಾನ್ಸ್ಫಾರ್ಮರ್ಗಳು ಏನ್ ಬೇಕಾಗ್ತದೆ ಎಲ್ಲವನ್ನು ನೀವು ಮಾಡ್ಕೊಂಡು ಬರ್ಬೋದು. ಅವತ್ತಿನ ಸಭೆಗೆ ಬಂದ್ರೆ ನೀವು ಕೂಡ ಹೋಗಿ ಬರ್ಬೇಕಾದ್ರೆ ಒಂದು ರೌಂಡ್ ಆಗಿ ನೀವು ಹೋಗಿ ಬಂದ್ರೆ ನಿಮಗೂ ಅದನ್ನ ವಾಸ್ತವಾಂಶ ಗೊತ್ತಾಗ್ತದೆ. ಆ PDO ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ, ನಿಮಗೆ ಮಾಡ್ಕೊಂಡು ಹೋಗ್ಬೇಕು. ಟೋಟಲ್ ಇನ್ಕ್ಲೂಡ್ ಮಾಸ್ಪಟ್ ಇರ್ತದೆ ಯಾವಾಗ ಟೈಮ್ ಇದೆ. ಇನ್ನೊಂದು 10-12 ದಿನ ಟೈಮ್ ಇರೋದ್ರಿಂದ ಎಲ್ಲ ಕಡೆ PDO ಅವರು ಮತ್ತೆ ಸೋಷಿಯಲ್ ವೆಲ್ಫೇರ್ ST ಜಸ್ಕಾಂದವರು ನೀವು ಜಂಟಿಯಾಗಿ ಹೋಗಿ ಬಂದು ಕುಂತು ಒಂದು ಪ್ರೆಸ್ಕ್ರೈಬ್ ಮಾಡಿ ಕೊಡ್ಬೋದು. ಈಗ ನಿಮ್ಮ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯಾವ PDO ಇರ್ತಾರೆ, ನಿಮ್ಮ ಲೈನ್ ಮ್ಯಾನ್ ಅದನ್ನೆಲ್ಲ ನೀಟಾಗಿ ಅವ್ರಿಗೆ ಬರ್ತಿರ್ತದ. ಈಗ PDOs ಗಳು ಇರ್ತಾರ, ನಿಮ್ಮ ಲೈನ್ ಮ್ಯಾನ್ಸ್, ನಿಮ್ಮ ಜೈಗಳು, ನೀವು ಜಂಟಿಯಾಗಿ ಹೋಗಿ ಈಗ ಅವ್ರು ಹೇಳಿದ ಮೇಲೆ ನೀವು ಒಪ್ಪುವಂತ ನೀವು GPS ಫೋಟೋ ತಗೊಂಡ್ಬಂದು, ಈಗ ಒಂದು 50 ಮನೆಗಳು ಹೊಸ ಏರಿಯಾ ಆಗಿರ್ತಾವ, ಅಲ್ಲಿ SCಗಳು ಆಗಿರ್ತಾರೆ, ಇಲ್ಲಿ SCಗಳು ಆಗಿರ್ತಾರೆ, OBCಗಳು ಆಗಿರ್ತಾರೆ. ಯಾರು ಅವ್ರ ಮನೆಗಳನ್ನು ಬರೆದು ಅವ್ರ ಹೆಸರುಗಳೆಲ್ಲ ಬರೆದು ಇದು ಈ ಕಾಲೋನಿ ಅಂತೇಳಿ ಕೊಡ್ತಾರೆ. ಅಲ್ಲ ಮಾಡ್ತಾರೆ, ಅದಕ್ಕೆ ನೀವು ಹೋಗಿ ಬರ್ರಿ ಅಂತ ಒಂದು ರೌಂಡ್ ಜೈಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡಿ. PDO ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಇಲಾಖೆಯವರು ಮತ್ತು OBC ಅವರು ಎಲ್ಲ ಕಲಿಸಿ ಹೋಗಿ ಬಂದು ನೆಕ್ಸ್ಟ್ ವೀಕಿಗೆ ನೀವೆಲ್ಲ ಮಾಡಿ ಎಷ್ಟು ಡಿಮ್ಯಾಂಡ್ ಆಗ್ತದೆ, ಎಷ್ಟು ಬೇಕಾಗ್ತದೆ ಅಂತ ಮಾಡಿ ಕಳಿಸಿದ್ರೆ ನಾನು ಅಲ್ಲಿ ನಿಮ್ಮ MD ಮಾತಾಡಿ ಬೇಕಾದ್ರೆ ACS ಅವ್ರಿಗೆ ಮಾತಾಡೋದು. ಅವ್ರನ್ನ ಕರ್ಕೊಂಡು ಹೋಗ್ಬೇಕು.
ಅಲ್ಲ PDOಗಳಿಗೆ ಹೇಳ್ತಾ ಇರೋದು ನಾವು ಅವ್ರ ನಿಮ್ಮ ಕಾಲೋನಿಗಳಲ್ಲಿಗೆ ಕೆಲಸ ಮಾಡಕ್ ಬಂದಾಗ ನೀವು ಇವ್ರನ್ನ ಸೋಷಿಯಲ್ ವೆಲ್ಫೇರ್ ಅವ್ರನ್ನ ಜಸ್ಕಾಬ್ ಅವ್ರನ್ನ ನೀವು ಕರ್ಕೊಂಡು ನಿಮ್ಮ ಕಾಲೋನಿಗಳ ಊರುಗಳಲ್ಲಿ ಎಲ್ಲ ತೋರಿಸ್ಬೇಕು. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬೊಬ್ರು ಒಂದು ಮಾಡಿಫಿಕೇಶನ್ ಮಾಡಿ ಅದಕ್ಕೆ ನೀರು ಈಗ ಆಯ್ತು. ಈಗ 67 ಎಕರೆ ಆರ್ಡರ್ ಮಾಡ್ಕೊಂಡಿವಿ. ಅದ್ರಾಗ ಒಂದು 10 ಎಕರೆ ನಾವು ಡ್ರಿಂಕಿಂಗ್ ವಾಟರ್ ಮಾಡ್ತೀವಿ. ಈಗ ಸುಮ್ಮನೆ ಮತ್ತೆ ಬೇರೆ ಬೇರೆ ಯಾರು ಅರ್ಜಿಗಳು ಆಗ್ತಾ ಇದ್ದಾರೆ. ನಮಗೆ ಅದೇನು ಬಿಚ್ಚಲ್ಲಿಂದ ಬರ್ತದಲ್ಲ ಅದೇ ತುಂಬಿಡ್ತದಲ್ಲ ನೀರು, ಅಲ್ಲಿಂದ ನಾವು ಲಿಫ್ಟ್ ಮಾಡ್ಬಿಟ್ರೆ ಆಯ್ತು. ಈಗ ಎಲ್ಲ ಆರ್ಡರ್ ಆಗಿದೆ. 67 ಎಕರೆ ಆರ್ಡರ್ ಆಗಿರ್ತಾವ. ಟೋಟಲ್ ನಾವು ಗೌರ್ಮೆಂಟ್ ನಾವು ಇನ್ಸ್ಟಿಟ್ಯೂಟ್ಗಳು ಶಾಲೆಗಳು ಇದಕ್ಕೆಲ್ಲ ಒಂದು ಮಾಡ್ತಿದ್ದೀವಿ. ಅದ್ರಾಗ ಒಂದು 10 ಎಕರೆಯಿಂದ ಡ್ರಿಂಕಿಂಗ್ ವಾಟರ್ ಮಾಡ್ತೀವಿ. ಈಗ ಒಂದು ನೀನು DPR ಎಸ್ಟಿಮೇಟ್ ರೆಡಿ ಮಾಡ್ತೀವಿ. ನೀರ್ ಗ್ರಾವಿಟಿ ಎಲ್ಲ ಬರ್ತದಲ್ಲ ಆ ಪ್ಲೇಸ್ ಗುರುತಿಸೋದು ಅದನ್ನ ನಾವು ಚೇಂಜ್ ಮಾಡೋಣ ಸರ್. ಅದನ್ನ ನಾವು ಮಾಡಿ ನೀನು ಹೋಗಿ ಸೈಟ್ ಹೋಗಿ DPR ಮಾಡಿ ಎಷ್ಟು ದುಡ್ಡು ಬೇಕಾಗ್ತದ ಅಲ್ಲಿ ಕೆರೆ ಆದ ನಂತರ ಅಲ್ಲಿಂದ ಇದಾಕಿ ಮೋಟರ್ ಹಾಕಿ ಟ್ಯಾಂಕ್ ಕಲೆಕ್ಷನ್ ಕೊಡ್ಬೋದು. ಇವ್ರು ಜಲಧಾರಿ ಯಾವಾಗ ಮುಗಿಸ್ತಾರೆ ಕೊಡ್ತೀವಿ. ಒಂದು ಪತ್ರ ಕೊಡೋಕ ಇದನ್ನ ಅಂತೇಳಿ ಆ ಪತ್ರ ಉಲ್ಲೇಖ ನಂಬರ್ ಹಾಕಿ ನೀವು ತಹಸೀಲ್ದಾರ್ ಕೊಡು. ತಹಸೀಲ್ದಾರ್ ಹಾಕಿದ್ರೆ ನಾವು ಇಂಡೆಕ್ಟ್ ಹಾಕ್ತೀವಿ. ಆಮೇಲೆ ಸ್ಥಳ ನಿಮ್ಗೆ ಎಲ್ಲಿ ಬೇಕಾದ್ರೂ ಗುರುತಿಸ್ಬೇಕು. OBC ಕಳಿಸಿದೆ ಎಲ್ಲ ನಮ್ಮ ಲೆಟರ್ ಹೆಡ್ ಆಫೀಸ್ ಕಳಿಸಿದ್ದು ಕಳಿಸಿದ್ದು ಕಾಪಿ ಕೊಡುವಂತ. ಆಮೇಲೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ನೀನು ಅಲ್ಲಿ ಹಾಸ್ಟೆಲ್ಗಳು ಅಲ್ಲ. ಈಗ ಬಾಯ್ಸ್ ರನ್ ಅಲ್ಲ, ಬಾಯ್ಸ್ ಒಂದಲ್ಲ ಸರ್, ಲೇಡೀಸ್ ಕೂಡ ಮುಂದೆ ಒಂದು 1.5 ತಿಂಗಳಾಯ್ತು ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಸ್ಯಾಂಕ್ಷನ್ ಆಯ್ತಲ್ಲ, ಅದು ಆಗಿಲ್ಲ ಇಲ್ಲ ಸರ್. ಆಕ್ಚುಲಿ ಅದನ್ನ ಆಸಪುರ ಹತ್ತಲ್ಲಿ ಇಟ್ಟಿದ್ವಿ ಸರ್ ಇಷ್ಟು ದಿವಸ. ಅದನ್ನ ನಮ್ಗೆ ಜಾಗ ಸ್ಥಳಾವಕಾಶ ಇಲ್ಲ ತಿಳ್ಕೊಂಡು ಅಲ್ಲಿ DC ಅವ್ರು ಹೇಳಿದ್ರು ಸರ್, ಇಲ್ಲ ನಮ್ಗೆ ಜಾಗ ಕೊಡ್ತೀವಿ ಇಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಸರ್. 1.5 ತಿಂಗಳಲ್ಲಿ ಶಿಫ್ಟ್ ಮಾಡಿದ್ವಿ ಸರ್. ಬಾಯ್ಸ್ ಅಂಡ್ ಗರ್ಲ್ಸ್ ಎರಡಾದ್ರು ಮೈನಾರಿಟಿ. ಹೌದು ಸರ್. ಆಮೇಲೆ SC ಬಾಯ್ಸ್ ಅಂಡ್ ಗರ್ಲ್ಸ್ ಎರಡಾದ್ರು. ಆಮೇಲೆ ಟ್ರೈಬಲ್ ST ಬಾಯ್ಸ್ ಅಂಡ್ ಗರ್ಲ್ಸ್ ಎರಡಾದ್ರು. ಈಗ ನಮಗೆ ಉಳಿದಿರೋದು OBC. ಅವೆರಡು ಆಗ್ಬಿಟ್ರೆ ಸಫಿಷಿಯಂಟ್ ಆಗಿ ಇಲ್ಲ. ನಮಗೆ ಒಂದು 10 ವರ್ಷ ಮಕ್ಕಳಿಗೆ ಏನಾಗುತ್ತೆ. ನೀವು OBC ಮಕ್ಕಳು ತಗೋರೋದಕ್ಕೆ ಒಂದು 20% ಜಾಸ್ತಿ. ನಾನೇನಂತೀನಿ OBC 2 ಹಾಸ್ಟೆಲ್ ಆಗೋವರೆಗೆ ಎಲ್ಲ ಹಾಸ್ಟೆಲ್ಗಳಲ್ಲಿ ನಮ್ಗೆ ಅವ್ರಿಗೆ 15% ತಗೋಬೇಕಂತಲ್ಲ. ಎಷ್ಟಾಗುತ್ತೆ? 25 ಆದಲ್ಲ. ಅಡಿಷನಲ್ ಒಂದು 15-20 ತಗೋಬೇಕು. ಆಮೇಲೆ ಹಾಸ್ಟೆಲ್ ಸ್ಯಾಂಕ್ಷನ್ ಮಾಡಿಸೋದು. ಹೆಚ್ಚುವರಿ ಪಡಿತರ ಕೇಂದ್ರಗಳನ್ನು ಅವಶ್ಯವಿದ್ದ ಕೂಡಲೇ ಎಲ್ಲ ಕಡೆ ಮತ್ತೊಮ್ಮೆ ಸರ್ವೆ ಮಾಡಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅವರಿಂದ ಸಲ್ಲಿಸುವಂತೆ ಹೇಳಿದ್ವಿ. ಏನ್ ಮಾಡಿದ್ರಿ ಸರ್? 14 ಮುಂಚೆ ಎಷ್ಟು ಹೋಗಿ ಸರ್? ಮುಂಚೆ ಎಷ್ಟು ಇಲ್ಲಿವರೆಗೂ ತಾಲೂಕು 12 ಇದ್ದು ಸರ್. 500 ಜಾಸ್ತಿ ಇದ್ದು ಅಂಗಡಿಗಳು ಸರ್. 500ಕ್ಕಿಂತ ಮೇಲ್ಪಟ್ಟಿದ್ದವು ಸರ್. 1003 ಇದ್ವು ಸರ್. ಈಗ ಮತ್ತೆ ಹೊಸ ಕಾರ್ಡ್ ಕೊಟ್ಟಿದ್ದವು ಸರ್. ಅಪ್ರೂವ್ ಮಾಡಿದ ಮೇಲೆ 16 ಆಗಿದೆ ಸರ್. 12 ಆಗಿದೆ ಸರ್. 500 ಕಾರ್ಡ್ ಮೇಲೆ ಅಂಗಡಿಗಳನ್ನ ಹೆಚ್ಚುವರಿ ಮಾಡಿದ್ರು. ಹೌದು ಸರ್. ಬರೀ 16 ಆಗ್ತದೆ ಸರ್. ಜಾಸ್ತಿ ಆಗುತ್ತಲ್ಲ? ಇಲ್ಲ ಸರ್, ಅಷ್ಟೇ ಸರ್. ಆನ್ಲೈನ್ ಈ 17 ಕಾರ್ಡ್ ಇದೆ ಸರ್. 17 ಕಾರ್ಡ್ ಇದೆ ಸರ್. 3 ಅಂಗಡಿ ಬೇಕಲ್ಲ? ಹೌದು ಸರ್. ಈಗ 2 ಹೆಚ್ಚುವರಿ ಮಾಡಿ. 2 ಹೆಚ್ಚುವರಿ ಕಳಿಸಿ ಸರ್. ಅಲ್ಲ ಆಯ್ತು. 500 ಬಂದ್ ಮಾಡಿ ಮೇಲೆ 200 ಬಂದ್ ಮಾಡಕ್ ಬರಲ್ಲ? ಬರಲ್ಲ ಸರ್. ಮಿನಿಮಮ್ 400 ಕಾರ್ಡ್ ಇರ್ಬೇಕು ಸರ್. ಅಂಗಡಿ ನಿರ್ವಹಣೆ ಮಾಡ್ಬೇಕಂದ್ರೆ ಸರ್. 400 ಕಾರ್ಡ್ ಇರ್ಬೇಕು ಸರ್ ವಿಲೇಜ್ನಲ್ಲಿ. 400? ಹೌದು ಸರ್. ಹೊಸ ಅಂಗಡಿ ಪ್ರಪೋಸಲ್ ಕಳಿಸ್ಬೇಕಂದ್ರೆ 400 ಕಾರ್ಡ್ ಇದ್ರೆ ಅವರು ಅಂಗಡಿ ನಿರ್ವಹಣೆ ಮಾಡಿ ಸಲುವಾಗಿ 350 500 ತನಕ ಅಂತ ಹೇಳಿ ಒಂದು ಪತ್ರ ಮಾಡಿಕೊಟ್ಟು ಬಂದಿದ್ದೀವಿ. ಸಣ್ಣ ವಿಲೇಜ್ ಇರ್ತಾವ, ಅಲ್ಲಿ ಒಂದೇ ಸಲ 500 ಆಗಕ್ಕಿಲ್ಲ ಅಂದ್ರೆ 350 ಇಂದ 500 ಕಾರ್ಡ್ಗಳಿಗೆ ಒಂದು ಅಂಗಡಿ ಕೊಡ್ಬೇಕಂತ ಹೇಳಿ ಒಂದು ಪ್ರಪೋಸಲ್ ಮಾಡಿವಿ. ಅದೇನಾದ್ರೂ
ಸರ್ ಈಗ 16 ಬಿಟ್ಟು ಹೆಚ್ಚುವರಿ ಆಮೇಲೆ ಕರೆಕ್ಟ್ ಮಾಡಿಯಾ ಸರ್ ನೋಡಿ ಎಲ್ಲಿ ಬಿಟ್ಟು ಹೋಗಿದ್ರೆ ಇನ್ನೊಂದ್ಸಲ ರೀಸರ್ವೆ ಮಾಡು. ಇಲ್ಲ ಸರ್ 3ನೇ ತಾರೀಕು ತನಕ ಅಪ್ಡೇಟ್ ಆಗಿದ್ದ ಪ್ರಕಾರ ಅಷ್ಟು 16 ಸಿಕ್ಕು ಸರ್. ಕಾರ್ಡ್ ಈಗ ಹೊಸ ಕಾರ್ಡ್ ಬಿಟ್ಟರಲ್ಲ ಸರ್. ಹೊಸ ಕಾರ್ಡ್ಗಳು ಅರ್ಜಿಗಳು ಎಷ್ಟಾವ ನಿಮಗೆ ಹಾಕಿದ ಅರ್ಜಿ ಆಗಿತ್ತು? ಈಗ ಪೆಂಡಿಂಗ್ ಇದ್ದು 2155 ಇದೆ ಸರ್ ಪೆಂಡಿಂಗ್. 2500 ಬಡ ನಿಮಗೆ ಅಕ್ಸೆಪ್ಟ್ ಆಗುತ್ತೆ ಅಂದ್ರೆ ಮತ್ತೆ ಅಂಗಡಿಗಳು ಮತ್ತೆ ಇನ್ಕ್ರೀಸ್ ಆಗಿಲ್ಲ ಆಗ್ತಾ ಸರ್. ಯಾಕೆ ಪೆಂಡಿಂಗ್ ಅವಾಗ ಏನದು ಏನು ಇಶ್ಯೂ? ಏನಿಲ್ಲ ಸರ್ ಮಾಡಕ್ಕಾಗ್ತೀವಿ ಸರ್. ಈಗ ಆಲ್ರೆಡಿ 833 ಕಾರ್ಡ್ಗಳನ್ನ ಮಂಜೂರು ಮಾಡಿವಿ ಸರ್. ಉಳಿದು ಯಾವಾಗ ಕಂಪ್ಲೀಟ್ ಮಾಡ್ತೀಯಲ್ಲ 2000 ಚಿಲ್ಲರೆ ಇನ್ನ ಒಂದು 15 ದಿವಸ ಮಾಡ್ತೀವಿ ಸರ್. 15 ದಿವಸ ಮಾಡಿ ಹಾಂ ಸರ್. ಮತ್ತೆ ರೀಸರ್ವೆ ಮಾಡಿ ಅಂಗಡಿಗಳ ಸಂಖ್ಯೆ ನನಗೆ ಹೇಳು. ಆಮೇಲೆ ರಿಸರ್ವೇಷನ್ ಅಂತ ಆಯ್ತು ನನಗೆ ಇನ್ನು ಬಂದಿದೆ ಸರ್. 350 500 ತನಕ ಹಾಂ ಸರ್. ಅಂತ ಎಷ್ಟು ಅಂಗಡಿ ಆಗ್ತಾವ ಅಂತ ಹೇಳಿ 350 ಇಂದ 500 ಎಲ್ಲ ಅಂದಾಜು ಅಲ್ಲಿ ತನಕ ಸರ್ ರೆಡಿ ಮಾಡ್ತೀವಿ 380 ಇರ್ಬೋದು 450 ಇರ್ಬೋದು 400 ಇರ್ಬೋದು ಅಂತವ್ ಎಷ್ಟು ಅಂಗಡಿ ಸೆಕೆಂಡ್ ಒಂದು ಲಿಸ್ಟ್ ಮಾಡೋದು. ಸರಿ ಸರ್ ಮಾಡ್ತೀವಿ. ಈಗ ಫಸ್ಟ್ ಒನ್ ಈಗ ನೀವು ಅವ್ರು ಯಾರು ಬಂದು ನಿಮ್ಮನ್ನ ಭೇಟಿ ಆಗ್ಬೇಕು, ನೀನೇ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಡು. ಹೆಂಗಾಗೋದು ನೋಡೋಣ. ಡೇ ಅಂಡ್ ನೈಟ್ ಅವ್ರು ಕಾರ್ಡ್ ಹಾಕಿದವ್ರು ಬರ್ಬೇಕು, ನನಗೆ ಭೇಟಿ ಆಗ್ಬೇಕಂತಂದ್ರೆ ನೀನು ಇನ್ನೂ ಒಂದು ತಿಂಗಳು 2 ತಿಂಗಳು ಆದ್ರೆ ಆಗಲ್ಲ. ಇಲ್ಲ ಸರ್ ಏನಿಲ್ಲ ಸರ್. 2024 ಈಗ ಅರ್ಜಿ ಸಲ್ಲಿಸಿದ ಮಾಡು. ಡೇ ಅಂಡ್ ನೈಟ್ ಕುಂತು ಮಾಡಿದ್ರೆ 2000 ದುಡ್ಡಲ್ಲ. ನೆಟ್ವರ್ಕ್ ಏನ್ ಪ್ರಾಬ್ಲಮ್ ಅಂತ ಚೆಕ್ ಮಾಡ್ರಿ. ನೀವೇ ಎಲ್ಲ ಎಲಿಜಿಬಲ್ ಅದ 2000 ಕರೆಕ್ಟ್ ಆಗಿ ಹೇಳ. ಎಲಿಜಿಬಲ್ ಅದ 2000 ಅಪ್ಲಿಕೇಶನ್ ಬಂದಿತ್ತು. 1500 ಆಗ್ತಾವೆ 1800 ಆಗ್ತಾವೆ. ಇಲ್ಲ ಸರ್ 2001 ಪೂರ್ತಿ ಎಲಿಜಿಬಲ್ ಅದ ವಸ್ತು. ಇಲ್ಲ ಸರ್ ಅದು ಸ್ವಲ್ಪ ಅದೇ ಹೇಳ್ತಾ ಇದೀನಿ ನಾನು. ಚೆಕ್ ಮಾಡಬೇಕು. ಚೆಕ್ ಮಾಡು ಎಷ್ಟು ಅಪ್ರೂವಲ್ ಅದ ಆಫೀಸ್ ಸೇರಿಸಿ ಮಾಡು. ಯಾವ ನೆಟ್ವರ್ಕ್ ಇಟ್ಟವರಂತ ನೆಪ ಹೇಳ್ಬಾರ್ದು ನನಗೆ. ಇಲ್ಲ ಸರ್. ನೆಟ್ವರ್ಕ್ ಇರ್ತಂದ್ರೆ ಎ ಸಿ ಅವ್ರು ಇರ್ತಾರ, ತಹಸೀಲ್ದಾರ್ ಇರ್ತಾರೆ, ನೀನು ಹೇಳು. ಸರಿ. ಆಮೇಲೆ ಯಾರು ಬೆನಿಫಿಷಿಯರ್ ಅವರೇ ಬಂದು ಭೇಟಿ, ಅವ್ರು ಯಾರು ಭೇಟಿ ಆಗೋದು ಬೇಕಿಲ್ಲ, ಬರಬಾರ್ದು. ಮಾಡಿ ಕಂಪ್ಲೀಟ್ ನಿಮ್ಮ ಲಾಗಿನ್ ಅಲ್ಲಿ ಒಂದು ಇರಬಾರ್ದು. ಟೋಟಲ್ ಕ್ಲಿಯರ್ ಮಾಡಿ ಖಾಲಿ ಲಾಗಿನ್ ಮಾಡಿ ಆಮೇಲೆ ಕ್ರಿಯೇಟ್ ಮಾಡಕ್ಕೆ ಹೇಳಿತ್ತು ಸರ್. ಸೊ ಹಾಗಾಗಿ ಎಲ್ಲ ಕಡೆನೂ ಏನಿಲ್ಲ ಅಂತಂದ್ರೆ ಒಂದು 28 ವಿಲೇಜಸ್ ಅಲ್ಲಿ ಎಲ್ಲ ಹೋಬಳಿ ಕವರ್ ಆಗೋಕ್ಕೆ ನ್ಯಾನೋ ಯೂರಿಯಾ ತರಬೇತಿಗಳನ್ನು ಮಾಡಿದ್ವಿ ಸರ್. ಅದಾದ್ಮೇಲೆ ಸಮರ್ಪಕವಾಗಿ ಯೂರಿಯಾ ಇದನ್ನ ವಿತರಣೆ ಮಾಡೋ ಸಂಬಂಧ ಎಲ್ಲ ಸೊಸೈಟಿ ಮುಖಾಂತರ, ಎಲ್ಲ ಹಳ್ಳಿಗಳಿರೋ ಸೊಸೈಟಿ ಮುಖಾಂತರ ಅವರಿಗೆ ಲೈಸೆನ್ಸ್ ಕೊಟ್ಟು ವಿತರಣೆ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಇತ್ತು ಸರ್. ಅದು ಸಹ ಮಾಡಿದ್ದೀವಿ ಸರ್. ಮತ್ತು ಅದಾದಮೇಲೆ ಒಂದು ಸೆಪ್ಟೆಂಬರ್ ಮಾಹೆಯಲ್ಲಿ ಸುಮಾರು ಏನು ಮಳೆ ಆಯಿತು ಸರ್, ಒಂದು ದಿನ 27 ಸೆಪ್ಟೆಂಬರ್ಗೆ ಏನು ಜಾಸ್ತಿ ಮಳೆ ಆಯಿತು. ಆ ಮಳೆ ಸಂಬಂಧ ಎಲ್ಲೆಲ್ಲಿ ಏನೇನು ಇದಾಗಿದೆ ಕಂದಾಯ ಇಲಾಖೆಯವ್ರ ಜೊತೆ ಜಂಟಿ ಸಮೀಕ್ಷೆ ಮಾಡಿಬಿಟ್ಟು ವರದಿ ಸಲ್ಲಿಸ್ಲಿಕ್ಕೆ ಹೇಳಿದ್ವಿ ಸರ್. ಅಕಾರ್ಡಿಂಗ್ಲಿ 10,672 ಹೆಕ್ಟೇರ್ ಪ್ರದೇಶ ಹಾನಿ ವರದಿ ಕೊಟ್ಟಿದ್ದೀವಿ ಸರ್. ಅದ್ರ ಪ್ರಕಾರ ಪರಿಹಾರ ಎಂಟ್ರಿಯಲ್ಲಿ 15,422 ಫಾರ್ಮರ್ಸ್ ಎಂಟ್ರಿಯಾಗಿ ಪರಿಹಾರ ತಂತ್ರಾಂಶದಲ್ಲಿ ಮಾಹಿತಿನ ನಮೂದಿಸಿರ್ತಾರೆ ಸರ್. ಬಟ್ ಸ್ವಲ್ಪ ಜನ ಫಾರ್ಮರ್ಸ್ ನಮ್ಮ ಹತ್ರ ಬಂದವರೆಲ್ಲ ನಾವು ಚೆಕ್ ಮಾಡಿ ತಿಳಿಸ್ತಾ ಇದ್ದೀವಿ. ಬಟ್ ಏನಾಗಿದೆ ಅಂದ್ರೆ ಸರ್, FID ಮುಖಾಂತರನೇ ಆಗ್ತಾ ಇದೆ ಎಲ್ಲ ಪೇಮೆಂಟ್ಸ್. FID ಅಲ್ಲಿ ಅವ್ರು ಏನು ಅವ್ರ ಆಧಾರ್ ಅಕೌಂಟ್ ನಂಬರ್ ಕೊಟ್ಟಿರ್ತಾರಲ್ಲ ಸರ್, ಆ ಅಕೌಂಟಿಗೆ ಆಗ್ತಾ ಇದೆ. ರೀಸೆಂಟ್ ಮ್ಯೂಟೇಷನ್ಸ್ ಆಗಿ FID ಚೇಂಜಸ್ ಏನಾದ್ರು ಆಗಿದೆ ಅಂಥವಷ್ಟೇ ಪ್ರಾಬ್ಲಮ್ ಆಗಿದೆ ಸರ್. ಅದನ್ನ ಅಡಿಷನ್ ಡಿಲಿಷನ್ ಮಾಡಿ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ. ಅವ್ರು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಕಂಡುಕೊಂಡಿಲ್ಲ ಸರ್. 10,672 ಪ್ರದೇಶ ಹೆಕ್ಟರ್ ಬೆನಿಫಿಷಿಯರ್ 15,422 ಫಾರ್ಮರ್ಸ್ ಸರ್. ಫಾರ್ಮರ್ಸ್ 422. ಇಷ್ಟರಲ್ಲಿ 15,422 ಫಾರ್ಮರ್ಸ್ ಅಲ್ಲಿ 8 ಜನರಿಗೆ ಈಗ ಅಮೌಂಟ್ ಬಂದಿದೆ ಅವ್ರ ಅಕೌಂಟ್ ಸರ್. ಆ ಇಲಾಖೆ ಸುಮಾರು 128 ಹಾಗೆ ಸರ್. ಯಾರು ತೊಂದರೆ ಇದೆ ಸರ್, ಅವ್ರು ಅಷ್ಟೇ ಹೋಗಿದೆ ಸರ್. ಅದನ್ನು ಸರಿಪಡಿಸಲಿಕ್ಕೆ ರೈತರಿಗೆ ಹೇಳಿದ್ರು ಸರ್. ಅವ್ರು ಸರಿಪಡಿಸ್ಕೊಂಡು ಅದು ಮಿಸ್ಮ್ಯಾಚ್ ಕೇಸಸ್ ಅಂತ ಬರ್ತವೆ ಸರ್. ಲಾಗಿನ್ ಬಂದಿರ್ತವೆ. ಎಷ್ಟು ಒಂದು ಹೆಕ್ಟರ್ಗೆ ಎಷ್ಟು ಬಂತು ಅಮೌಂಟ್ ಅವರಿಗೆ? ಅದು ಯಾಕಂದ್ರೆ ಎಲ್ಲರಿಗೂ ಬ್ಲಾಂಕೆಟ್ ಆಗಿಲ್ಲ ಸರ್. ವಿಸಿಟ್ ಮಾಡಿದಾಗೆ ಏನು 33% ಲಾಸ್ ಅಲ್ಲಿ ಯಾವ ಲೆಕ್ಕಕ್ಕಾಗಿದೆ ಅದ್ರ ಪ್ರಕಾರ ಒಂದು NDRF ಮಾರ್ಕ್ಸ್ ಜೊತೆಗೆ ಸರ್ಕಾರದಿಂದ ಅಡಿಷನಲ್ 8,000 ಚಿಲ್ಲರೆ ಆ್ಯಡ್ ಆಗಿದೆ ಸರ್. ಟ್ರೈಲ್ ಲ್ಯಾಂಡ್ ಇದ್ರೆ ಹಂಗೆ ಸರ್ 8,500 17,500 ಸರ್. ಪ್ಲಸ್ ಅಡಿಷನಲ್
15,000 ಮೇಲೆ ಒಂದು ರೈತರಿಗೆ ಇರಿಗೇಷನ್ ನೀರಲ್ಲಿ ಜಾಸ್ತಿ ಆಗಿದೆ ಸರ್. ರೈತರಿಗೆ ಹಂಗೆ ಬಂದಿದೆ. ಒಬ್ಬೊಬ್ಬರಿಗೆ 1 ಹೆಕ್ಟರ್ 2 ಆಗಿದೆ ಸರ್, ಹೆಕ್ಟರ್ ಆಗಿದೆ ಸರ್. ಈ ಟೈಪ್ ಮೇಜರ್ ಎಲ್ಲೆಲ್ಲಿ ಮಳೆ ಆಗಿದೆ ಅಲ್ಲಲ್ಲಿ ಸರ್ವೆ ಮಾಡಿ ಕೊಟ್ಟಿದ್ದೀವಿ ಸರ್. ಬಟ್ ಈ ಸಲ ಒಂದು ಏನು ಸಮಸ್ಯೆ ಆಯ್ತು ಅಂದ್ರೆ ಸರ್, ನಮ್ದು CCI ಪೋರ್ಟಲ್ ಅಲ್ಲಿನೂ ಲಿಂಕ್ ಮಾಡಿದ್ದಾರೆ ಸರ್. ಸುಮಾರು ಹತ್ತಿ ನಮ್ದು ಇದು ಖರೀದಿ ಕೇಂದ್ರಕ್ಕೂ ಹೋಗಿದೆ ಸರ್. ಸೊ ಹಂಗಾಗಿ ಲಿಂಕ್ ಮಾಡಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಸರ್. ಅಂತವು ಮತ್ತೆ ಚೆಕ್ ಮಾಡಿ ಕಳಿಸ್ತಾ ಇದ್ದೀವಿ ಸರ್. ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಸರ್. ಚಂದ್ರಮಂಡಲದಲ್ಲಿನೂ ಇವಾಗ ಜಾಗ ಸಿಕ್ಕಿರೋ ಕಾರಣಕ್ಕೆ ಇವಾಗ ನಬಾರ್ಡ್ RIDF ಅಲ್ಲಿ ಈ ವರ್ಷ ಸ್ಯಾಂಕ್ಷನ್ ಆಗಿದೆ ಸರ್ ಚಂದ್ರಮಂಡಲ ರೈತ ಸಂಪರ್ಕ ಕೇಂದ್ರ. ಬಟ್ ನಮಗೆ ದೇವಸ್ಕೂರು ಹೋಗ್ಲಿಕ್ಕೆ ಒಂದು ಸರ್ ಜಾಗ ಸಿಗ್ತಾ ಇಲ್ಲ ಸರ್. ಸುಮಾರು ಟ್ರೈ ಮಾಡ್ತಾ ಇದ್ದೀವಿ. IC ಸಾಹೇಬರು ಇದ್ದಾರೆ ಸರ್, ತಹಶೀಲ್ದಾರ್ ಸಾಹೇಬ್ ಇದ್ದಾರೆ. ಅದೊಂದು ಸ್ವಲ್ಪ ಜಾಗ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಆರ್ಟಿಪಿಎಸ್ಗೆ ಕೊಟ್ಟಿದ್ದಾರೆ 100/100 ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ಆರ್ಟಿಪಿಎಸ್ ಅಲ್ಲಿ ಒಂದು ಜಾಗ ಅಲ್ಲೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಪತ್ರ ಕೊಡಿ. ED RTPS ಇವರಿಗೆ ಬರೆದು ನಿಮಗೆ ಒಂದು 100/100 ಇಲ್ಲ ಎಷ್ಟು ಬೇಕು ಜಾಗ ಬೇಕಂತ ಹೇಳಿ ಒಂದು ಮಾಡಿಕೊಟ್ರೆ ನಾನು ಅಲ್ಲಿ ಹೆಡ್ ಆಫೀಸ್ನಲ್ಲಿ ಕೊಡಿಸ್ತೀನಿ. ನಿಮಗೆ ಗೌರ್ಮೆಂಟ್ ಲ್ಯಾಂಡ್ ನಾವು ಅಂತ ಹೇಳಿ ಅಲ್ಲಿ ಸಿನಿಮಾ ಬರೀ CSX ಇದ್ದಾರೆ ಸರ್. ಪ್ಲೇಸ್ ನೋಡಿದ್ದೀವಿ ಸರ್. CSI ನಡೀತಿತ್ತಂದ್ರೆ PDO ಅವತ್ತು ನೋಡಿದಲ್ಲ ನಡೀತದೆ ನಮ್ಮ CSI ಸರ್ 10 ಗುಂಟಾಸ್ ಬೇಕು ಸರ್. ಅಷ್ಟು ಇಲ್ಲ ಅಂತ ಹೇಳಿದ್ರು ವಿಡಿಯೋ ಮಾತಾಡಿದ್ರೆ ಇವಾಗ. ಯಾಕಂದ್ರೆ ಗೋಡೌನ್ ಬೇಕು ಸರ್. ಸುಮಾರು ಹೆವಿ ವೆಹಿಕಲ್ಸ್ ಮೂವ್ ಆಗಿರ್ಬೇಕು ಸರ್. ಅಲ್ಲ ದೊಡ್ಡ ಲೇಔಟ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ. ಅವ್ರು ರಾಘವೇಂದ್ರ ಕಾಲನಿ PDO ಯಾರಿದ್ರೆ PDO ಯಡ್ಲಾಪುರ ದೇಶರು ದೊಡ್ಡದಾಗ ಆಗ್ತೈತದಲ್ಲಿ ಇಲ್ಲಿ ಯಡ್ಲಾಪುರ ಸ್ಟಾರ್ಟಿಂಗ್ ಆಗ್ತಾ ಇದೆಯಲ್ಲಮ್ಮ. ಇವರಿಗೆ ಯಾರು ಪಾಠ ಮಾಡೋರು, ಯಾರು ಶಿಕ್ಷಕರು, ಯಾರು ಎಷ್ಟು ಏನು ಇವ್ರ ಕ್ವಾಲಿಫಿಕೇಶನ್? ಅದು D.Ed ಮಿನಿಮಮ್ ಆಗಿದೆ. D.Ed ಆರ್ B.Ed. ಈಗ ಎಲ್ಲ ಕಡೆ 27 ಶಾಲೆಗಳಲ್ಲಿ ತಗೊಂಡಿದ್ರು. ಎಲ್ಲ ರನ್ ಮಕ್ಕಳ ಸಂಖ್ಯೆ ಒಂದೊಂದು ಶಾಲೆಯಲ್ಲಿ ಯಾವುದೊಂದು ಶಾಲೆ ಅಲ್ಲಿ ಮಿನಿಮಮ್ ಒಂದು ಶಾಲೆನಲ್ಲಿ 30 ಜನದ್ದು ಇದು ಮಾಡಿ. ಶಾಲೆ ಕಡ್ಡಾಯವಾಗಿ LKG ನಲ್ಲಿ 30, UKG ನಲ್ಲಿ 30 ಬರ್ತಾರ. ಅಷ್ಟೇ ಮಕ್ಕಳನ್ನ ಇಲ್ಲ ಹೌದು ಸರ್. UKG LKG ಏನಾಗ್ತದ, ರೂರಲ್ ಏರಿಯಾಗಳೆಲ್ಲ ಬಸ್ಸುಗಳು ಈ ಸಿಟಿಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ಬರ್ತಾ ಇದಾರೆ. ಇಲ್ಲ ಈಗ ಜಾಸ್ತಿ. ಆಮೇಲೆ ಅಲ್ಲೆಲ್ಲಿ ಪ್ರೈವೇಟ್ ಶಾಲೆ ಮಾಡ್ತಾರೆ, ಅಲ್ಲಿಗೆ ಬಸ್ಸುಗಳು ಓಡಾಡ್ತಾ ಇದಾವೆ. ಇಲ್ಲ ಸರ್, ನಮ್ಮಲ್ಲಿ ಜಾಸ್ತಿ ಆ ಕಾರಣಕ್ಕಾಗಿನೇ ಇವು ತೆಗೆದಿರೋದಲ್ಲ ಸರ್. ನೀವು ಅವೇರ್ನೆಸ್ ಕೊಡ್ಬೇಕು. ಶಾಲೆಯಲ್ಲಿ UKG LKG ಹಿಡಿದು ಇಂಗ್ಲಿಷ್ ಮೀಡಿಯಂ ಇದೆ ಅಂತಂದ್ರೆ ಖಂಡಿತವಾಗಿ ಅಲ್ಲಿರೋಂಥ ಪೇರೆಂಟ್ಸ್ಗಳು ಮಕ್ಕಳನ್ನ ಬಿಡ್ತಾರೆ. ಈ ಗೌರ್ಮೆಂಟ್ ಶಾಲೆ ಅಂದ್ರೆ ಬರೀ ಕನ್ನಡ ಮೀಡಿಯಂ ಆದಲ್ಲ ಅಂತ ಹೇಳಿ ಕೆಲವರಿಗೆ ಅವೇರ್ನೆಸ್ ಇರ್ಲಿಕ್ಕಿಲ್ಲ. ಆಮೇಲೆ ಇಂಗ್ಲಿಷ್ ಮೀಡಿಯಂ ಈ ಸಲ ಮತ್ತೆ 1ನೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗಿದೆ ಹಾಗೆಲ್ಲ ಆಗ್ತದ. ಅದು ನೀವೇನಾದ್ರು ಅಲ್ಲ ಪಾಂಪ್ಲೆಟ್ಸ್ಗಳು ಮಾಡಿ ಅದು ಶಾಲೆಯಿಂದ ಮಾಡಿರ್ತಾರೆ ಪತ್ರಿಕೆಗಳಲ್ಲಿ, ರೂರಲ್ ಏರಿಯಾ ಪತ್ರಿಕೆಗಳು ಎಲ್ಲ ಕಡೆ ಪತ್ರಿಕೆಗಳು ಹೋಗ್ತಾರೆ. ಪಾಂಪ್ಲೆಟ್ಸ್ ಮಾಡಿ ವಿಶೇಷ ಪ್ರಚಾರ ನೋಡ್ರಿ ಜನ ನಮ್ಗೆ ಪಾಂಪ್ಲೆಟ್ಸ್ ಎಲ್ಲ ಮಾಡ್ತೀವಿ. ಮತ್ತೆ ನೀವು ಅಟ್ಲೀಸ್ಟ್ ಇಲ್ಲ ಡಿಜಿಟಲ್ ಬೋರ್ಡ್ಸ್ಗಳು ಇಲ್ಲ ಎಂಟ್ರೆನ್ಸ್ ಆ ಊರಲ್ಲಿ ಹೋಗಲ್ಲಿ, ಆಮೇಲೆ ಪಂಚಾಯತಿಗಳಲ್ಲಿ ಹೋದಲ್ಲಿ ಬೋರ್ಡು, ಆಮೇಲೆ ಪತ್ರಿಕೆಗಳಲ್ಲಿ ಹೋಗ್ತಾರೆ. ಎಲ್ಲ ಮಾಡಿದ್ರೆ ಬರ್ತದ. ಮಾಡ್ಬೋದು ಮಾಡಿದ್ರೆ ಅದು ಇಲ್ಲಂದ್ರೆ ನಿಮ್ಮದು ಪ್ರಾರಂಭ ಆವಾಗಿಲ್ಲ ಅಂತ ಗೊತ್ತಾಗಿಲ್ಲ. ಎಲ್ಲವೂ ಆಗ್ಯಾವ ಸರ್. ಸಿಸ್ಕೋ ಏನೋ ದಾನಿಗಳ ಹಿಂದೆ ಕಟ್ಟಿದ್ರಲ್ಲ ಕರಾವಳಿ ಸಂದರ್ಭದಲ್ಲಿ, ಅವರೊಂದು ಊರ ಒಳಗಡೆ ಒಂದು ಶಾಲೆ ಕಟ್ಟಿದ್ರು ಹೈಸ್ಕೂಲ್. ಅದು ಶಿಫ್ಟ್ ಆಗಿ ಈಗ ಶಿಫ್ಟೆಡ್ ವಿಲೇಜ್ ನಲ್ಲಿ ರನ್ ಆಗ್ತಾ ಇದೆ. ನೀವು ಈ ಬಿಲ್ಡಿಂಗ್ ಅನ್ನ SC ಕಾಲೋನಿಯಲ್ಲಿ ಹಳೆ ಶಾಲೆಯನ್ನ ಶಿಫ್ಟ್ ಮಾಡಿ ಅಲ್ಲಿ ಮಾಡ್ಬೋದು ಅಂತ ಮಾಡೋದು. ಜಾಗ ಎಷ್ಟು ಜಾಗ ಇಲ್ಲ ಸರ್. ಅದಕ್ಕೆ ಆ ಶಾಲೆಗೆ ನೀನು ರೆಡಿ ಮಾಡ್ತೀನಿ. ಪತ್ರ ಬೇಕಾದ್ರೆ ನಾ ಕೊಡ್ತೀನಿ. ಬೇಕಾಗ್ತದೆ ಬೇಕಿಲ್ಲ ಮತ್ತೆ ಇಲ್ಲಾಂದ್ರೆ ಪತ್ರ ಮಾಡಪ್ಪ. ಈ ಶಾಲೆ ಇದ್ರ ಬಗ್ಗೆ ಮತ್ತು ಜಾಗದ ಕೋರಿಕೆ, ಮಕ್ಕಳ ಸಂಖ್ಯೆಗಳು ಹಾಕಿ ಎಲ್ಲ ಹಾಕಿ ಇವ್ರಿಗೆ ಮಾಡೋದು. ನೀವು ಮಾಡಿ ಅದನ್ನ ಏನಾಗ್ತದೆ ಮಾಡಿ ಇಮಿಡಿಯೇಟ್ ಪ್ರಾರಂಭ ಮಾಡಿ. ಈ ತಿಂಗಳ ಇದಾದ ಸರ್ AWP ಅದ
ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಬ್ಯಾಂಕ್ ಸಮಗ್ರ ಶಿಕ್ಷಣದ್ದು ಇದೈತ್ರಿ ಅದ್ರಾಗ ವಿಶೇಷ ಆಯ್ತು ಯಾವ್ದು 22 ಸರ್ ಅದು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ತಗೊಂಡಿದ್ವಿ ಸರ್. ಈ PDOಸ್ಗೆ ನಾವು ಇದು ಮಾಡಿದ್ವಿ. ಚಕ್ಬಂದಿಗಳು ಸ್ವಲ್ಪ ಅಲ್ಲಿ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಜಾಗೃತ ಅವರೇ ಒಂದು ಟೈಮ್ ಬೇಕಂತ ಹೇಳಿದ್ದಾರೆ ಸರ್ PDOಸ್. ಯರಗೇರದಲ್ಲಿ 8 ಕೇಂದ್ರಗಳಲ್ಲಿ 6 ಸ್ವಂತ 2 ಬಾಡಿಗೆ ಇದೆ ಸರ್. ಒಂದು ಏನಾಗಿದೆ ಚಕ್ಬಂದಿ ಕೊಟ್ಟಿದ್ದಾರೆ ಸರ್. ಇನ್ನೊಂದು ಏನಾಗಿದೆ ಅಂದ್ರೆ ಅದೊಂದು ಸ್ಟಾಪ್ ಆಗಿದೆ ಸರ್ 21, 22 ಅಲ್ಲಿ ಸರ್. ಅದು ಪಂಚಾಯತಿ PDO ಸರ್. ಅದು ನರೇಗಾ ಇದರಲ್ಲಿ ಕಟ್ಟಿದೆ ಸರ್. ಸ್ವಲ್ಪ ಇನ್ನ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಕೊಟ್ಟರೆ ಅದು ನಮಗೆ ಅದು ಹಳೆ ಮಾಡಿ ಕೊಟ್ಟಿದ್ರು ಸರ್, ಅದನ್ನ ಮಾತ್ರ ಮಾಡಿ ಬಿಟ್ಟು ಈಗ ಏನ್ ಮಾಡೋದು ಅದನ್ನ ಕಂಟಿನ್ಯೂ ಮಾಡಿ ಪೇಮೆಂಟ್ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ. ಪೇಮೆಂಟ್ ಮತ್ತೆ ಲ್ಯಾಪ್ಸ್ ಆಗಿರೋದಕ್ಕೆ ಹಳೆ ಮಾಡಿ ಅಂದ್ರೆ ನೀವು 5 ವರ್ಷ 5 ವರ್ಷ 5 ವರ್ಷ ಹಿಂದೆ ಅವ್ರು ಮಾಡ್ಯಾರಂದ್ರೆ ನೀವು ಮಾಡಬಾರ್ದು. ಮಾಡಬಾರ್ದು ಅಂದ್ರೆ ಅವರು ಅರ್ಧ ಮಾಡಿದ್ರಲ್ಲ ಪೇಮೆಂಟ್ ಮತ್ತೆ ಅವ್ರಿಗೆ ಮಾಡ್ತೀವಿ ಅಂತ ಹಂಗಿದ್ರು. ಪೇಮೆಂಟ್ ತಗೊಂಡ್ರ ಅರ್ಧ ತಗೊಂಡ್ರು. ಪೇಮೆಂಟ್ ಅವ್ರಿಗೆ ಒಂದಾಗಿದೆ ಸರ್, ಒಂದಾಗಿಲ್ಲ. ಅಲ್ಲ ಇನ್ನೂ ಒಂದು ಆಗಿಲ್ಲ. ಆಗಿಲ್ಲ ಸರ್. ಅದು ಇನ್ನು ಬ್ಲಾಸ್ಟ್ ವಿಂಡೋಸ್ ಡೋರ್ಸ್ ಎಲ್ಲ ಈಗ ಪೇಮೆಂಟ್ ಎಷ್ಟಾಗಿತ್ತು ಆ ಪೇಮೆಂಟ್ ತಕ್ಕಂತ ಕೆಲಸ ಎಷ್ಟಕ್ಕೆ ಮಾಡ್ಯಾರ, ಇನ್ನ ಎಷ್ಟು ಪೇಮೆಂಟ್ ಉಳಿದಿದೆ, ಬಾಕಿ ಉಳಿದ ಪೇಮೆಂಟ್ ಇತ್ತು ಅಂದ್ರೆ ಈಗ ಅದಕ್ಕೆ ಬೇರೆ ಕೆಲಸ ಮಾಡಿಸ್ತೀನಿ ಸರಿ ಸರ್ ಮಾಡಿಸಿ ಇಮಿಡಿಯೇಟ್ಲಿ ಅದನ್ನೊಂದು ಮಾಡಿಬಿಟ್ರೆ 2 ಸರ್ ಬಿಡ್ತು. 8 ಸ್ವಂತ ಕಟ್ಟಡ ಅಂದ್ರೆ ಬೇರೆ ಬೇರೆ ಕ್ಯಾಶೆಟೆಕ್ ಲ್ಯಾಂಡ್ ಇಲ್ಲ ಸರ್, ನರೇಗಾ ಪಂಚಾಯತ್ ರಾಜ್ ನರೇಗಾ ಸರ್. ಕೆಲವೊಂದು ಹಂಗೆ ಯಾರು ಹೇಳಿ ಇಲ್ಲ ನೀವು ಹೇಳಿ ನಿಮ್ಮದು ಹೇಳಿ ಅಂದ್ರೆ ನೀನು ಗೊತ್ತಿಲ್ಲ ನೀನು ಸಮಸ್ಯೆ ಅಲ್ಲ ಏನು ನೀನು ಎಷ್ಟು ವರ್ಷನ ನಿಂದಿರ್ಬೇಕು ನೀನು ಆಗಲಾರ್ದು ಏನದು ಹೇಳು, ನೀನು ಏನು ಬೇಕು ಹೇಳ. ಈಗ ನೀವು ಆಗಲಾರ್ದು ಮಾಡಿದ್ರೆ ಅದೇ ಕೆಲಸ ಮಾಡಿದ್ರಿ. ಸುಮಾರು ದಿನ ನಿಂತವ್ರು ಈಗ ನಾವು ನಮಗಲ್ಲ ಅಂತ ಅನ್ಬರ್ತಾರೆ. ಈಗ ಎಷ್ಟು ದಿವಸ ಸಾಲ ಮಾಡ್ತೀವಿ ಎಷ್ಟು ಒಂದು 12 ವರ್ಕ್ ಯಾವಾಗ ಮಾಡ್ತೀರಿ ಮಾಡಿ ಹಳೆಯ ಮಾಡಿ ಗೀಡಿ ಏನು ಸಂಬಂಧ ಇಲ್ಲ ಗೊತ್ತಿಲ್ಲ. ನೀನು ಅಧಿಕಾರಿಗಳು ಕೂಡ PDO ಕೂಡ ಆಯ್ತೀಗ ಪಂಚಾಯತ್ ಮುಗಿದು ಹೋಗ್ತದೆ. ಇನ್ನೂ ಒಂದು ಈ ತಿಂಗಳ ಯಾವಾಗ ಅದ ಲಾಸ್ಟ್ ಫೆಬ್ರವರಿ ಆಗ್ತದ. ಈಗ ಅಡ್ಮಿನಿಸ್ಟ್ರೇಟರ್ ನೀವೇ ಆಗ್ತೀರಿ, ಎಲ್ಲರೂ ಇರ್ತೀರಿ, ಮಾಡಿ ಮುಗಿಸಿ ಕೊಡೋದು ಗೊತ್ತಿಲ್ಲ. ಮಾಡಿ ಏನು ಮಾಡ್ತೀವಿ ಹಳೆಯವರ ಏನು ಮಾಡಿದ್ರು ಬಿಟ್ಟು ಹೋದಂಥ ಭೂಮಿಗಳನ್ನ ರೆಸ್ಟ್ ಏರಿಯಾ, ಪಾರ್ಕಿಂಗ್ ಏರಿಯಾ ಸೌಲಭ್ಯ ಅಂದ್ರೆ ಇವರು ಕೋಟ್ಯಾಂತರ ರೂಪಾಯಿಗೆ ಶಾಮಿಲಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ. ಮತ್ತೆ ಅವ್ರು ಆಲ್ರೆಡಿ ಫ್ಯಾಕ್ಟ್ರಿ ಇರೋದಕ್ಕೆ ಫ್ಯಾಕ್ಟ್ರಿಗಳು ಕೊಡ್ತಾ ಇದ್ದಾರೆ. ಅದನ್ನು ಮಾಡಿ ಒಂದು ಬರೆದು ತಗೊಂಡೋಗಿ ಇದನ್ನು ಮಾಡಿ ಕಳಿಸೋದು. ನೀವು ನಾಗರಿಕರಿಗೆ ಇದ್ರ ಮೇಲೆ ನೋಡ್ತಾ ಇದ್ದೀರಲ್ಲ ಲೇಬರ್ ಆಗ್ತಿದೆ ಸರ್. ಲೇಬರ್ ಆಕ್ಟ್ ಅಲ್ಲಿ ಕೂಡ ಅದಲ್ಲ ನಮ್ಗೆ ಏನೇನ್ ಮಾಡ್ಬೇಕಂತಿದೆ ಅಲ್ಲೆಲ್ಲ ಲೇಬರ್ಸ್ಗೆ ವೆಲ್ಫೇರ್ಗೆ ಸೋಷಿಯಲ್ ಸೆಕ್ಯೂರಿಟಿ ಇದೆ ಮೇಡಮ್. ವೆಲ್ಫೇರ್ ಫಂಡ್ ಅಲ್ಲಿ ಕಾರ್ಮಿಕರಲ್ಲಿ ಇರ್ತಾರಲ್ಲ ಸರ್, ಅದು 150 ಇವಾಗ ಆಗಿದೆ ಸರ್. ಎಂಪ್ಲಾಯ್ 50 ಅಂತ ಇರುತ್ತೆ ಸರ್, ವೆಲ್ಫೇರ್ ಫಂಡ್ ಇಂದ ಇರುತ್ತೆ ಸರ್. ಅದಲ್ಲ ಮೇಡಮ್, ವರ್ಕ್ ಏನೇನ್ ಮಾಡ್ಬೇಕು ಅವ್ರಿಗೇನಾದ್ರು ರೆಸ್ಟ್ ರೂಮ್, ಅವ್ರ ಮಕ್ಕಳಿಗೆ ಏನಾದ್ರು ಅಂಗನವಾಡಿಗೆ ಜಾಗ ಬೇಕಾಗುತ್ತೆ, ಒಂದು ಏನಾದ್ರು ರೆಸ್ಟ್ ಬೇಕರಿ ಸೆಂಟರ್ ಬೇಕಾಗುತ್ತೆ ಲೇಬರ್ಸ್. ಅಲ್ಲಿ ನೀನು ಇಡೀ 1700 ಎಕರೆ ಹೋದ್ರೆ ಎಲ್ಲೆಲ್ಲೆಲ್ಲಿ 1 ಎಕರೆ ಸ್ಪೇಸ್ ಬಿಟ್ಟಿಲ್ಲ. ಇಂಡಸ್ಟ್ರಿಯಲ್ ಇದರಲ್ಲಿ ಕಾರ್ಮಿಕ ಇಲಾಖೆ ಸ್ಟೇಟ್ ಬರಲ್ಲ ಸರ್, ಅಲ್ಲಿ ಇದ್ರದ್ದು ಬರುತ್ತೆ ಸರ್, ಸೆಂಟರ್ ಬರುತ್ತೆ ಸರ್. ಸೆಂಟ್ರಲ್ ಲೇಬರ್ ಆಕ್ಟ್ ಅಪ್ಲೈ ಆಗುತ್ತೆ ಸರ್. ಇಲ್ಲಿ ಮಿನಿಮಮ್ ವೇಜಸ್ ನೋಡಬಹುದು ಸರ್, ನಾವು ಅಷ್ಟೇ ಸರ್. ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಕೂಡ ಬರುತ್ತೆ ಸರ್, ಬೇಸಿಕ್ ಕೂಡ ಅಲ್ಲೇ ಬರುತ್ತೆ ಸರ್. ಮೇಡಮ್, ಬೇಸಿಕ್ ಕಮ್ಯುನಿಟೀಸ್ ಏನ್ ಕೊಡ್ತೀರಿ ಲೇಬರ್ಸ್ಗೆ? ಅಲ್ಲಿ ಕೆಲಸ ಮಾಡೋದು ಸಾವಿರಾರು ಜನರಿಗೆ ಏನಿದೆ ಹೇಳಿ ನನಗೆ. ಸರ್ ನಾವು ಲೇಬರ್ ಕಾರ್ಡ್ ಅಷ್ಟೇ ಪ್ರೊವೈಡ್ ಮಾಡಬಹುದು ಸರ್, ಅಲ್ಲಿ ಈ ಶ್ರಮ್ ಕಾರ್ಡ್ ಬರುತ್ತೆ ಸರ್, ಅದನ್ನು ಸೆಂಟರ್ ಆಯ್ತು. ನಿಮ್ಮ ಕಾರ್ಮಿಕರಿಗೆ ಅಟ್ಲೀಸ್ಟ್ ಆ ಏರಿಯಾದಲ್ಲಿ ಫೆಸಿಲಿಟಿ ಇದೆಲ್ಲ ಒಂದ್ಸಲ ಚೆಕ್ ಮಾಡ್ತೀವಿ. ಕಾರ್ಮಿಕರಿಗೆ ಸುಮ್ಮನೆ ನಾನು ಹೇಳೋದು ನಿಮ್ಮ ವ್ಯಾಪ್ತಿ ಬರಲಿಲ್ಲ ಇಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ. ಕಂಪ್ಲೀಟ್ ಗ್ರೋತ್ ಸೆಂಟರ್ ನಲ್ಲಿ ಎಲ್ಲ ವೈಲೇಟ್ ಮಾಡಿದಾರ. ಉಳಿದ ಎಲ್ಲೆಲ್ಲ ಅಧ್ಯಕ್ಷರು ಉಳಿದ್ರು ಕೂಡ ಹಂಗೆ ಮಾರಾಟ ಮಾಡ್ತಾ ಇದಾರ. ಡೈಲಿ ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತಿದ್ದಾರೆ. ಒಂದೇ ಒಂದು ಫೆಸಿಲಿಟಿಗಳಿಲ್ಲ. ಆ ಟೈಪ್ ಮಾಡಿ ಆಮೇಲೆ ಬ್ಯಾಕ್ಲಾಗ್ ಅಂದ್ರೆ ಯಾವುದು ಫೀಲ್ ಮಾಡ್ತಾ ಇಲ್ಲ. ಆ ಕಡೆ SC/ST ಉಳಿತು, ಈ ಕಡೆ ಏನ್ ಫೆಸಿಲಿಟಿಗಳು ಬಿಡಬೇಕು ಬ್ಯಾಕ್ಲಾಗ್ ಗಾರ್ಡನ್ ಇಲ್ಲ, CSI ಯಾವುದಿಲ್ಲ.
ಸರ್ ಗ್ರೋತ್ ಸೆಂಟರ್ ಅವ್ರು 2006 ಬಿಫೋರ್ ಆಗಿರೋದ್ರಿಂದ ಅದು ಕನ್ಸೆಂಟ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಸರ್ ಆ ಟೈಮಲ್ಲಿ. ಹಾಗಾಗಿ ಅವ್ರು ಯಾವುದಕ್ಕೂ ಅದು ತಗೊಂಡಿಲ್ಲ. ಈಗ ಉಳಿದೋದನ್ನ ಈಗ ಲ್ಯಾಂಡ್ ಅವತ್ತೇ ಬಿಟ್ಟೋಯ್ತಲ್ಲ ಅಲ್ಲಿ ಅದನ್ನ ಮತ್ತೆ ಮಾರಾಟ ಮಾಡಬಾರ್ದಲ್ಲ? ಅದು ಫರ್ದರ್ ಮಾಡೋದಿಲ್ಲ ಮತ್ತೆ ಮಾಡ್ತಾ ಇದಾರಲ್ಲಿ ಏನು ಉಳಿದೋಗಿತ್ತಲ್ಲ ಅವತ್ತು ಆ ಟೈಮಲ್ಲಿ ಡಿಕ್ಲರೇಷನ್ ಏನಾಗಿದ್ರೆ ಆ ಪ್ಲಾಟ್ಸ್ ನ ಮಾಡ್ಕೋಬಹುದು ಸರ್. ಮತ್ತೆ ಹೊಸದಾಗಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೊಸದಾಗಿ ಮಾಡ್ಯಾರೋದನ್ನ ಉಳಿದು ಕಾರಣಾಂತರಗಳನ್ನು ಬಿಟ್ಟೋಗಿ ಅವರು ಅದನ್ನ ಮತ್ತೆ ಈಗ ಹೊಸ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಸರ್. ನಾನು ಮತ್ತೊಮ್ಮೆ ಆ ಗ್ರೋತ್ ಸೆಂಟರ್ ವೆರಿಫೈ ವೆರಿಫೈ ಮಾಡಿ ಇಮಿಡಿಯೇಟ್ಲಿ ಬರ್ದು ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳ ಅವರೆಲ್ಲ ಅಲ್ಲಿ ಏನಲ್ಲ ಎಲ್ಲ ವೈಲೇಟ್ ಮಾಡ್ತಾ ಇದ್ದಾರೆ. ಪೊಲ್ಯೂಷನ್ ಇದೆ ನಾನು ಮೆಟ್ರಲ್ ಅಲ್ಲಿ ನೀವು ಕೆಮಿಕಲ್ ಫ್ಯಾಕ್ಟ್ರಿ ಇರ್ಬೋದು ಎಲ್ಲವನ್ನು ನೀವು ಸ್ಟ್ರಾಂಗ್ ಆಗಿ ಹೋಗಿ ನೋಟಿಸ್ಗಳು ಕೊಡೋದು. ಈಗ ರೆಗ್ಯುಲರ್ ಲಾಸ್ಟ್ 1 year ಇಂದ ತುಂಬಾ ವರ್ಕ್ ಆಗಿದೆ ಸರ್. ಇಲ್ಲಿ ಏನಂದ್ರೆ ಅನಧಿಕೃತವಾಗಿ ಎಫ್ಎಂ ಡಿಸ್ಚಾರ್ಜ್ ಇತ್ತು ಅದೆಲ್ಲ ಸ್ಟಾಪ್ ಆಗಿದೆ. ಆಮೇಲೆ ರೆಗ್ಯುಲರೈಸ್ ಮಾಡಿದ್ವಿ. ಏನು CETPಗೆ ಕೊಡಬೇಕು ಅದೊಂದು ಮಾಹಿತಿಯನ್ನು ತಗೊಳ್ತಾ ಇದ್ವಿ ಎರಡೂ ಕಡೆಯಿಂದ. ಈವನ್ ಪೇಮೆಂಟ್ ಡೀಟೇಲ್ಸ್ ಅಂತ ನಾವು ಲಿಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಸೊ ಹಾಗಾಗಿ ಯಾವುದೇ ಡಿವಿಯೇಷನ್ ಇಲ್ಲ ಸರ್ ಈಗ 1 year ಇದರಲ್ಲಿ ವ್ಯಾಪ್ತಿಯಲ್ಲಿ. ಸೊ ಈಗ ಅದು ಬಿಟ್ಟರೆ ಅಲ್ಲಿ ಮೇಜರ್ ಇಶ್ಯೂ ಅಂತಂದ್ರೆ ಸರ್ ಸಿವೇಜ್ದು ಪ್ರಾಬ್ಲಮ್ ಇದೆ. ಯಾಕೆಂತಂದ್ರೆ ಅಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಕೂಡ ಅಲ್ಲಿ ಏನು ಬೇಸಿಕ್ ಫೆಸಿಲಿಟಿ ಲೈಕ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೊಡಬೇಕು ಅದು ಇಲ್ಲ ಸರ್. ಮತ್ತೆ ಈಗ ಅದೇ ಬಿಟ್ಟಿಲ್ಲಲ್ಲ ಈ ಉಳಿದಂತ ಲ್ಯಾಂಡ್ಗಳು ಮತ್ತೆ ಅವಶ್ಯಕತೆ ಇತ್ತ ಲೇಔಟ್ಗಳು ಮಾಡಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳೋದು. ಆ ಫೆಸಿಲಿಟಿಗಳ ಸಲುವಾಗಿ ಇದನ್ನ STP ವ್ಯವಸ್ಥೆ ಮಾಡಿ ಕೊಡಬೇಕಾಗುತ್ತೆ ಅಂತ ಹೇಳಿ ಡೈರೆಕ್ಷನ್ಸ್ ಇಶ್ಯೂ ಆಗಿದೆ ಸರ್. ಆದ್ರೂ ಮಾಡ್ತಾ ಇಲ್ಲಲ್ಲ ಅವರು. ಅದಕ್ಕೆ ನಾನು ಈಗ ರೀಸೆಂಟ್ ನೀವು ಸ್ಟ್ರಾಂಗ್ ಆಗಿ ತಗೊಂಡಿಲ್ಲ ಕೇಸ್ ಮಾಡಕ್ಕೆ ಬುಕ್ ಮಾಡಕ್ ಕೂಡ ಅವರು ಇಲಾಖೆ ಅಧಿಕಾರಿಗಳ ಮೇಲೆ ನೀವು ಈ ರೀತಿ ಎಷ್ಟು ಡೈರೆಕ್ಷನ್ ಮಾಡಿದ್ರು ವೈಲೇಟ್ ಆಗ್ತಾ ಇದೆ ಅಂತ ಹೇಳಿ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗಿ ಇದಾಗ್ತದೆ. ಸರ್ ಅದನ್ನ ಈಗಾಗಲೇ ಕಂಪ್ಲೀಟ್ ಸಭೆಯಲ್ಲಿ APMC ಅಧ್ಯಕ್ಷ ಜಯಂತರಾವ್ ಪತಂಗೆ, APMC ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ವನಿತಾ, ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪಾವರ್, ನಾಮನಿರ್ದೇಶಿತ ಸದಸ್ಯರಾದ ಈರೇಶ್, ಫಾರೂಕ್, ತಿಮ್ಮಪ್ಪ, ಜಿಂದಪ್ಪ, ಶರಣಬಸವ ಸೇರಿದಂತೆ ಅನೇಕರಿದ್ದರು.